ಕನೆಕ್ಟ್ ಆಗಿ ವೈರ್ ಪ್ರಾಬ್ಲಮ್ ಬಟ್ ನೋಡ್ತಾ ಇದ್ದೀನಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಕೆಳಗಡೆ ಆಗಿದೆಯಲ್ಲ ಹಾಂ ಹಾಂ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ಮತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧತ್ರೇಥ ಹರ್ತ್ರೇ ಹಜಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಗುರೋಕ್ತಮನ್ಯಥೀಕುರ್ವನ್ ಶಿಷ್ಯೋ ದೋಷ್ಯೋ ವಿಪಶ್ಚಿತಾನ್ ನಾನಾಶಾಸ್ತ್ರಾರ್ಥನಿಪುಣೈಃ ಯದುಕ್ತಂ ತತ್ತಥೈವ ಹಿ. ವೇದವ್ಯಾಸದೇವರ ಸೂತ್ರಗಳಿಗೆ ತಮ್ಮದೇ ಆದ ವೇದವ್ಯಾಸದೇವರಿಗೆ ಅಭಿಮತವಲ್ಲದ ಅರ್ಥವನ್ನು ಮಾಯಾವಾದಿಗಳು ಹೇಳಿದ್ದಾರೆ. ಆದ್ದರಿಂದ ಅವರೇ ನಿಂದನೆಗೆ ಒಳಗಾಗುತ್ತಾರೆ. ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ವಿರುದ್ಧವಾದ ಅರ್ಥವನ್ನು ಸೂತ್ರಗಳಿಗೆ ಹೇಳುವಂತಹ ಮಾಯಾವಾದಿಗಳು ಅವರು ದೂಷ್ಯ, ಅವರು ನಿಂದನೆಗೆ ಒಳಗಾಗ್ತಾರೆ. ಮಾಯಾವಾದಿಗಳು ವೇದವ್ಯಾಸದೇವರು ಅನೇಕ ಸೂತ್ರಗಳಲ್ಲಿ ಸ್ಪಷ್ಟವಾಗಿ ಭೇದವನ್ನು ಹೇಳಿದ್ದಾರೆ. ಆದರೆ ಆ ಭೇದ ಎಲ್ಲವೂ ಕೂಡ ವ್ಯಾವಹಾರಿಕ ಅಂತ ಹೇಳ್ತಾರೆ. ವೇದವ್ಯಾಸದೇವರು ಪಾರಮಾರ್ಥಿಕವಾದ ಭೇದವನ್ನೇ ಜೀವಬ್ರಹ್ಮರಿಗೆ ಹೇಳಿರೋರು, ಆದರೆ ಅದನ್ನು ವ್ಯಾವಹಾರಿಕ ಅಂತ ಅರ್ಥೈಸ್ತಾ ಇದ್ದಾರೆ. ಹಾಗಾದರೆ ವೇದವ್ಯಾಸದೇವರಿಗೆ ಅಭಿಪ್ರೇತವಾದಂತಹ ಅರ್ಥ ಅನ್ಯಥೀಕುರ್ವನ್ ಶಿಷ್ಯ. ಅವರು ಭಾಷ್ಯವನ್ನು ಬರೆಯುವವರು ಶಿಷ್ಯರು, ಭಾಷ್ಯವನ್ನು ಬರೆದಿದ್ದಾರೆ, ಆದರೆ ಅನ್ಯಥೀಕುರ್ವನ್ ಅದನ್ನು ವಿಪರೀತವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತಹ ಶಿಷ್ಯರು ಜ್ಞಾನಿಗಳಿಗೆ ನಿಂದನೆಗೆ ಒಳಗಾಗ್ತಾರೆ, ಜ್ಞಾನಿಗಳಿಂದ ನಿಂದನೆಗೆ ಒಳಗಾಗ್ತಾರೆ. ಅನೇಕ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿರತಕ್ಕಂತಹ ಜ್ಞಾನಿಗಳಿಂದ ಯಾವುದು ನಿರೂಪಿತವಾಗಿದೆಯೋ, ಜ್ಞಾನಿಗಳು ಏನನ್ನು ಹೇಳ್ತಾರೋ ಅದು ಯಾವತ್ತೂ ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಏಕೆ, ಜ್ಞಾನಿಗಳು ಅವರು ಪ್ರಮಾಣಗಳಿಂದ ಸಿದ್ಧವಾದದ್ದನ್ನು ಹೇಳಿರ್ತಾರೆ, ಕೇವಲ ತಮ್ಮ ಬುದ್ಧಿಗೆ ತೋರಿದ್ದನ್ನು ಹೇಳಿರೋದಿಲ್ಲ. ಪ್ರಮಾಣ ಪ್ರಮಿತವಾದದ್ದನ್ನು ಅವರು ಹೇಳಿದ್ದಾರೆ, ಆದ್ದರಿಂದ ಅದರಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪುಸ್ತಕ ಅಂತ ನಾವು ನೋಡಿ ತಿಳಿದಿದ್ದೇವೆ. ಇದರ ಪುಸ್ತಕಗಳ ಪುಟಗಳನ್ನು ನಾವು ಆ ಕಡೆ ಈ ಕಡೆ ಮಾಡುತ್ತಾ ಇದ್ದೇವೆ. ಹಾಗಾದರೆ ಇದು ಪುಸ್ತಕ ಅಂತ ಪ್ರತ್ಯಕ್ಷದಿಂದ ಸಿದ್ಧವಾಯಿತು. ಇವುಗಳ ಪುಟದಲ್ಲಿ ಅಕ್ಷರ ಇದೆ, ಅದನ್ನು ಓದುತ್ತಾ ಇದ್ದೇವೆ. ಪುಟಗಳನ್ನು ಪುನಃ ಆ ಕಡೆ ಈ ಕಡೆ ಮಾಡುತ್ತಾ ಇದ್ದೇವೆ. ಇಷ್ಟೆಲ್ಲ ವ್ಯಾಪಾರಗಳಿಂದ ಇದು ಪುಸ್ತಕ ಅಂತ ಸಿದ್ಧ ಆದ ಮೇಲೆ ಇದು ಪುಸ್ತಕ ಅಲ್ಲ ಅಂತ ಹೇಳಲಿಕ್ಕಾಗತ್ತಾ? ಹಾಗಾದರೆ ಯಾವುದು ಪ್ರಮಾಣದಿಂದ ಸಿದ್ಧವಾಗಿದೆಯೋ ಅದು ಹಾಗೇ ಇರಬೇಕು, ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಜೀವಬ್ರಹ್ಮರಿಗೆ ಭೇದ ಎಂಬತಕ್ಕಂಥದ್ದು ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂಥದ್ದು,
ಅದನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಅದರಿಂದ ಅವರೇ ನಿಂದನೆಗೆ ಒಳಗಾಗುತ್ತಾರೆ. ಗುರುಕ್ತಂ, ಗುರುಗಳು ಹೇಳಿದ್ದನ್ನು ಅನ್ಯಥೀಕುರ್ವನ್, ವ್ಯತ್ಯಾಸವಾಗಿ ಅರ್ಥ ಮಾಡುವಂತಹ ಶಿಷ್ಯ, ಶಿಷ್ಯನು ವಿಪಶ್ಚಿತಾಂ, ಜ್ಞಾನಿಗಳಿಗೆ ದೂಷ್ಯ, ನಿಂದನಾಗುತ್ತಾನೆ. ನಾನಾ ಶಾಸ್ತ್ರಾರ್ಥ ನಿಪುಣೈ, ಅನೇಕ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿರುವ ಜ್ಞಾನಿಗಳಿಂದ ಯತ್, ಯಾವ ವಿಷಯವು ಉಕ್ತಂ ನಿರೂಪಿತವಾಗಿದೆಯೋ, ತತ್ ಆ ವಿಷಯವು ತಥಾ ಏವ ಹಾಗೆಯೇ ಇರುತ್ತದೆ, ವ್ಯತ್ಯಾಸ ಮಾಡಲು ಸಾಧ್ಯ ಇಲ್ಲ. ಗುರುಕ್ತಂ, ಗುರುಗಳು ಹೇಳಿದ್ದನ್ನು ಅನ್ಯಥೀಕುರ್ವನ್, ವ್ಯತ್ಯಾಸ ಮಾಡಿ ಅರ್ಥ ಹೇಳುವಂತಹ ಶಿಷ್ಯ, ಶಿಷ್ಯನು ವಿಪಶ್ಚಿತಾಂ, ಜ್ಞಾನಿಗಳಿಗೆ ದೂಷ್ಯ, ನಿಂದನಾಗುತ್ತಾನೆ. ನಾನಾ ಶಾಸ್ತ್ರಾರ್ಥ ನಿಪುಣೈ, ಅನೇಕ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿದ ಜ್ಞಾನಿಗಳಿಂದ ಯತ್, ಯಾವುದು ಯಾವ ರೀತಿಯಲ್ಲಿ ಉಕ್ತಂ ಹೇಳಲ್ಪಟ್ಟಿದೆಯೋ, ತತ್ ಅದು ತಥಾ ಏವ ಅದೇ ರೀತಿಯಲ್ಲಿ ಇರುತ್ತದೆ, ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ನನು ಸೂತ್ರಕಾರೇಣ ಭೇದ ಪ್ರತಿಪಾದ್ಯತ ತಥಾಪಿ ಮಯಾ ಅಭೇದ ಏವ ಆಶಾಸ್ಯತೆ ಕೋ ದೋಷಃ ಇತ್ಯತಃ ಅಂತ. ಅಲ್ಲ, ವೇದವ್ಯಾಸ ದೇವರು ಸೂತ್ರಗಳಲ್ಲಿ ಭೇದವನ್ನು ಹೇಳಿರಲಿ, ಆದರೆ ನಾವು ಅಭೇದವನ್ನು ಹೇಳ್ತೇವೆ. ಸೂತ್ರಕಾರರು ಸೂತ್ರದಲ್ಲಿ ಭೇದವನ್ನು ಹೇಳಿದರು, ನಾವು ಅಭೇದವನ್ನು ಹೇಳ್ತೇವೆ. ಯಾಕೆ ಹೇಳಬಾರದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಗುರುಗಳು, ಸೂತ್ರಕಾರರು ಗುರುಗಳು, ಅವರು ಹೇಳಿದ್ದನ್ನು ನೀವು ಅನ್ಯಥಾ ಮಾಡ್ತಾ ಇದ್ದೀರಿ. ಭೇದವನ್ನು ಹೇಳಿದ್ದನ್ನು ಭೇದ ಇಲ್ಲ ಅಂಥೇಳಿ ಅಭೇದವನ್ನು ಹೇಳ್ತೀರಾ ಅಂತಂದರೆ ನೀವೇ ನಿಂದನೆಗೆ ಒಳಗಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ತಥೈವ ಅಂದರೆ ಅನ್ಯಥೀಕರ್ತು ಅಶಕ್ಯಮೇವ ಅಂತ. ಅಲ್ಲಿ ನಾನಾ ಶಾಸ್ತ್ರಾರ್ಥ ನಿಪುಣೈ ಯದುಕ್ತಂ ತತ್ ತಥಾ ಏವ ಹಿ ಅಂತಿದೆ. ತತ್ ತಥೈವ ಅಂದ್ರೇನರ್ಥ? ಅದು ಹಾಗೇ ಇರುತ್ತೆ. ಹಾಗೇ ಇರುತ್ತೆ ಅಂದ್ರೇನರ್ಥ? ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ, ಅನ್ಯಥಾ ಇನ್ನೊಂದು ರೂಪವನ್ನು ತಂದುಕೊಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಪ್ರಿಯಂ ಕಿಲ ಶ್ರೋತ್ರ ನೇತ್ರ ನಾಸಾಕೇಶಾನನಾದಿಕಂ ಶಿರಃ ಪದಂ ಹಿ ಕೇಶಾದಿ ಕಂಠಾಂತಾಂಗಸ್ಯ ವಾಚಕಂ. ಬ್ರಹ್ಮನನ್ನು ನಿರಾಕಾರ ಅಂತ ಹೇಳ್ತಾರೆ, ಆದರೆ ಆನಂದಮಯಾಧಿಕರಣದಲ್ಲಿ ಭಗವಂತನನ್ನು ಸಾಕಾರ ಅಂತ ಶ್ರುತಿಯ ಮೂಲಕ ಸಮರ್ಥನೆ ಮಾಡಿದ್ದಾರೆ. ಶ್ರುತಿಯೇ ಭಗವಂತನಲ್ಲಿ ಆಕಾರ ಇದೆ ಅಂತ ನಿರೂಪಣೆ ಮಾಡಿದೆ. ಒಂದು ವೇಳೆ ಬ್ರಹ್ಮನನ್ನು ನೀವು ನಿರಾಕಾರ ಅಂತ ಹೇಳ್ತೀರಾ ಅಂತಾದರೆ ಶ್ರುತಿ ವಿರೋಧ, ಸೂತ್ರ ವಿರೋಧ ಎರಡೂ ಬರುತ್ತೆ. ಯಾವಾಗಲೂ ಶ್ರುತ್ಯರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸೂತ್ರ ಅದು ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದನ್ನು ಸಮರ್ಥನೆ ಮಾಡುತ್ತೆ. ಹಾಗಾದರೆ ಶ್ರುತಿ ಭಗವಂತನನ್ನು ಸಾಕಾರ ಅಂತ ಹೇಳಿದೆ, ಅದನ್ನೇ ಆನಂದಮಯಾಧಿಕರಣದಲ್ಲಿ ನಿರೂಪಣೆ ಮಾಡಿದ್ದಾರೆ ಸೂತ್ರಕಾರ. ಆದ್ದರಿಂದ ಬ್ರಹ್ಮನನ್ನು ನಿರಾಕಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಶ್ರುತಿಯಲ್ಲಿ ಏನಿದೆ ಅಂತಂದರೆ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಶ್ರುತಿ ಇರತಕ್ಕಂಥದ್ದು. ಅವನ ತಲೆ ಅದು ಪ್ರಿಯ, ಅವನ ಬಲಭಾಗ ಎಂಬತಕ್ಕಂಥದ್ದು ಮೋದ, ಎಡಭಾಗ ಎಂಬತಕ್ಕಂಥದ್ದು ಪ್ರಮೋದ, ಮಧ್ಯಭಾಗ ಎಂಬತಕ್ಕಂಥದ್ದು ಆನಂದ, ಪುಚ್ಛ ಅಂದರೆ ಪಾದ, ಅದು ಬ್ರಹ್ಮ ಅಂತ ಈ ರೀತಿಯಲ್ಲಿ ಶ್ರುತಿ ಹೇಳಿದೆ. ಅದರಲ್ಲಿ ಪ್ರಿಯಮೇವ ಶಿರಃ ಅಂತ ಶ್ರುತಿ ಹೇಳಿತು. ಪ್ರಿಯ ಅಂದರೆ ಏನರ್ಥ ಅಂತಂದರೆ ಪ್ರಿಯಂ ಕಿಲ ಶ್ರೋತ್ರ ನೇತ್ರ ನಾಸ ಕೇಶ ಆನನಾದಿಕಂ ಅಂತ. ಆ ಪರಮಾತ್ಮನ ಶಿರಸ್ಸು ಪ್ರಿಯ ಅಂತ ಹೇಳಿದ್ದಾರೆ. ಪ್ರಿಯ ಅಂತಂದರೆ ಅದು ಒಂದು ರೀತಿಯಾದ ಆನಂದ ಅಂತಲೇ ಅರ್ಥ, ಅದು ಆನಂದ ರೂಪ ಅಂತ. ಶಿರ ಅಂದರೆ ಏನು
ಶಿರ ಅಂದರೆ ಕೇವಲ ತಲೆಯ ಮೇಲಿನ ಭಾಗ ಅಲ್ಲ. ತಲೆ ಕಡಿತೇನೆ ಅಂದರೆ ಯಾರೂ ಇಲ್ಲಿ ಕಡಿಯಲ್ಲ. ಮತ್ತು ತಲೆ ಕಡಿತೇನೆ ಅಂದರೆ ಕುತ್ತಿಗೆಯನ್ನೇ ಕಡಿಯೋದು. ಕಮ್, ಇದಕ್ಕೆ ಕುತ್ತಿಗೆ ಅಂತ ಹೆಸರು. ಕಂಧರ, ಕಮ್ ಅಂದರೆ ತಲೆ, ಅದನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಕುತ್ತಿಗೆ. ಹಾಗಾದರೆ ಕಂಧರ ಅಂತ ಕರೀತಾರೆ ಅಂತಂದರೆ ಈ ಮುಖಭಾಗ ಇದೆಯಲ್ಲ, ಇದನ್ನೇ ತಲೆ ಅಂತ ಕರೆಯೋದು. ಹಾಗಾದ್ರೆ ಇಲ್ಲಿ ಏನಿದೆ? ತಲೆ ಅಂತಂದರೆ ಅದನ್ನು ಹೇಳ್ತಾರೆ ಶ್ರೋತ್ರ, ನೇತ್ರ, ನಾಸ, ಕೇಶ, ಆನನಾದಿ. ಇದರಲ್ಲಿ ಮುಖ ಅಂತಂದ ಮೇಲೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಹಾಗೆ ಕೂದಲಿದೆ. ಇದೆಲ್ಲ ಇರತಕ್ಕಂಥ ಭಾಗವನ್ನೇ ಶಿರ ಎಂಬುದಾಗಿ ಕರೀತಾ ಇದ್ದಾರೆ. ಕೇಶಾದಿ ಕಂಠತಾಂಗಸ್ಯ ವಾಚಕಂ. ಶಿರ ಎಂಬತಕ್ಕಂಥದ್ದು ಕೇಶದಿಂದ ಪ್ರಾರಂಭ ಮಾಡಿ ಕಂಠದ ತನಕ ಇರತಕ್ಕಂಥ ಭಾಗ, ಅದನ್ನು ಶಿರ ಎಂಬುದಾಗಿ ಕರೀತಾರೆ. ಶ್ರುತಿಯಲ್ಲಿ ಶಿರ ಎಂಬತಕ್ಕಂಥದ್ದು ಪ್ರಿಯ ರೂಪವಾದದ್ದು ಅಂತ ಹೇಳಿದ್ದಾರೆ. ಶಿರ ಅಂದರೆ ಏನಾಯಿತು? ಹಾಗಾದರೆ ಕಣ್ಣು, ಮೂಗು, ಬಾಯಿ, ಕೇಶ ಮೊದಲಾದದ್ದು ಎಲ್ಲವೂ ಕೂಡ ಅದು ಪ್ರಿಯ ಅಂತ ಹೇಳದಂತೆ ಆಯಿತು. ಹಾಗಾದರೆ ಭಗವಂತನ ಶಿರ ಅದು ಪ್ರಿಯ ಅಂತ ಹೇಳುವ ಮೂಲಕ ಭಗವಂತನ ಶಿರದಲ್ಲಿ ಇರುವಂತಹ ಅವಯವಗಳು ಆ ಸಹಿತವಾಗಿ ಅದನ್ನು ಶಿರ ಅಂತ ಕರೀತಾರೆ. ಆದ್ದರಿಂದ ಭಗವಂತನಿಗೆ ಆಕಾರ ಇದೆ ಎಂಬುದಾಗಿ ಶ್ರುತಿ ಹೇಳದಂತೆ ಆಯಿತು. ಅದನ್ನೇ ಸೂತ್ರಕಾರರು ಆನಂದಮಯಾಧಿಕರಣದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅಂದರೆ ಬ್ರಹ್ಮನನ್ನು ನಿರಾಕಾರ ಅಂತ ಹೇಳ್ತಕ್ಕಂಥದ್ದು ಕೂಡ ಸರಿಯಲ್ಲ. ಪರಮಾತ್ಮನಿಗೆ ಹಿಂದೆಯೇ ಇದನ್ನು ಹೇಳಿದ್ದಾರೆ, ಏನು ಆಕಾರ ಇದೆ ಅಂತ. ಇವಾಗ ಆ ಆಕಾರ ಅದು ಆನಂದ ರೂಪವಾದದ್ದು. ಭಗವಂತನ ಶರೀರ ಜೀವರಿಗೆ ಇರುವ ಶರೀರದಂತೆ ಪ್ರಾಕೃತಿಕವಾದ ಭೌತಿಕವಾದಂತಹ ರಕ್ತ, ಮೇಧಸ್ಸು, ಮಾಂಸ, ಎಲುಬು ಇವುಗಳಿಂದ ಕೂಡಿರ್ತಕ್ಕಂಥ ಶರೀರ ಅಲ್ಲ. ಅದು ಜ್ಞಾನಾನಂದಾತ್ಮಕವಾದದ್ದು, ವಿಶೇಷವಾಗಿ ಆನಂದ ರೂಪವಾದದ್ದು. ಅಂತಹ ಆನಂದ ರೂಪ ಪರಮಾತ್ಮನಿಗಿದೆ. ಆನಂದ ರೂಪವಾದ ಅವಯವಗಳಿಂದ ಕೂಡಿದ ಶರೀರ ಇದೆ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಆನಂದ ಅನುಭವಿಸ್ತೇವೆ, ಆದರೆ ನಮ್ಮ ಅವಯವ ಅದು ಆನಂದ ಅಲ್ಲ. ಅವಯವಗಳಿಂದ, ಇಂದ್ರಿಯಗಳಿಂದ ಆನಂದ ಅನುಭವಿಸ್ತೇವೆ. ಇಂದ್ರಿಯಗಳೇ ಆನಂದ ಅಲ್ಲ. ಭಗವಂತನು ಅವನ ಇಂದ್ರಿಯಗಳೇ ಆನಂದ, ಅವನ ಅವಯವಗಳೇ ಆನಂದ. ಸಕ್ಕರೆಯ ಅಚ್ಚು, ಅದರಿಂದ ಮಾಡಿರ್ತಕ್ಕಂತಹ ಕೈ, ಕಾಲು, ಮೂಗು, ಬಾಯಿ ಎಲ್ಲ ಇಂದ್ರಿಯಗಳು ಸಿಹಿ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲವೇ ಇಲ್ಲ. ಆದರೆ ನಮ್ಮ ಇಂದ್ರಿಯಗಳು ಅದು ಆನಂದ ಅಲ್ಲ, ಅದು ಪ್ರಾಕೃತಿಕವಾದದ್ದು, ರಕ್ತ ಮಾಂಸಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಭಗವಂತನ ಶರೀರ ಅದು ಅಂಥದ್ದಲ್ಲ. ನಮಗೆ ಇಂದ್ರಿಯಗಳಿಂದ ಆನಂದ, ಇಂದ್ರಿಯವೂ ಆನಂದ ಅಲ್ಲ. ಇಂದ್ರಿಯವು ಆನಂದಮಯ ಅಲ್ಲ, ಆನಂದ ರೂಪ ಅಲ್ಲ. ಇಂದ್ರಿಯಗಳಿಂದ ಆನಂದ. ಭಗವಂತನಿಗೆ ಆ ಇಂದ್ರಿಯಗಳೇ ಆನಂದ ರೂಪವಾದದ್ದು. ಎಷ್ಟು ವ್ಯತ್ಯಾಸ! ಅದಕ್ಕೆ ಸಕ್ಕರೆ ಅಚ್ಚು ಹೇಳಿದ್ದೆ ನಾನು. ಸಕ್ಕರೆ ಗೊಂಬೆಯಲ್ಲಿ ಅದರ ತಲೆಯೂ ಸಕ್ಕರೆ, ಕಾಲು ಸಕ್ಕರೆ, ಅದಕ್ಕೊಂದು ಚೈತನ್ಯ ತುಂಬ್ರಿ ಅಷ್ಟೇ. ಅದರಲ್ಲಿ ಚೇತನ ಇಲ್ಲ. ಆ ಒಂದು ಚೇತನನ್ನು ಅಲ್ಲಿ ಪ್ರವೇಶ ಮಾಡಿಸಿದರೆ ಅದು ಹೇಗಿರುತ್ತೋ ಹಾಗೆ. ಜೀವನಿಗೂ ಕೂಡ ನಿದ್ರಾವಸ್ಥೆಯಲ್ಲಿ ಅವನಿಗೆ ಆನಂದದ ಅನುಭವ ಬರುತ್ತೆ. ಆ ನಿದ್ರಾವಸ್ಥೆಯಲ್ಲಿರ್ತಕ್ಕಂತಹ ಆನಂದ ಅದು ಇಂದ್ರಿಯಗಳಿಂದ ಬಂದದ್ದಲ್ಲ. ಅಂತಹ ಆನಂದ ರೂಪ ಜೀವ. ಜೀವನೂ ಕೂಡ ಆನಂದ ರೂಪನೇ ಆಗಿದ್ದಾನೆ. ಕಿವಿಯಿಂದ ಇವಾಗ ಕೇಳ್ತೇವೆ, ಈಗ ಕೇಳ್ತೇವೆ ನಾವು. ಆ ಕಿವಿಯಿಂದ ಕೇಳಿದ್ರಿಂದ ಆನಂದ, ಕಿವಿಯ ಆನಂದ ಅಲ್ಲ. ಕಿವಿ ಹಿಂಡಿದ್ರೆ ನೋವಾಗುತ್ತೆ ನಿಮಗೆ ಅಲ್ವಾ? ಇಲ್ಲ, ಇಂದ್ರಿಯಗಳಿಂದ ಆನಂದ ಬರುತ್ತೆ, ಇಂದ್ರಿಯವೇ ಆನಂದ ಅಲ್ಲ ಅಲ್ವಾ? ಹಾಂ, ಪರಮಾತ್ಮನ ಇಂದ್ರಿಯವೇ ಆನಂದ. ಇಂದ್ರಿಯ ಆನಂದ, ಜೀವನ ಸ್ವರೂಪ. ಆದರೆ ಅವನು ಮೋಕ್ಷಯೋಗ್ಯನಾಗಿದ್ದರೆ, ತಮೋಯೋಗ್ಯರಾದರೂ ದುಃಖಮಯ.
ಸ್ವರೂಪವೇ ದೇಹ. ಸ್ವರೂಪವೇ ಜೀವ ಅಲ್ವಾ? ಕೆಲವು ಮೊನ್ನೆ ಒಂದು ಪ್ರವಚನದಲ್ಲಿ ಆ ತೆಂಗಿನಕಾಯಿ ಇದು ಹೇಳಿದಾಗ ಅದು ಇದು ಕೊಟ್ಟರು ಎಕ್ಸಾಂಪಲ್. ಆ ಒಳಗೆ ತಿರುಳು, ಬಿಳಿ ತಿರುಳು, ಅದು ಜೀವನ ಸ್ವರೂಪ. ಅದರೊಳಗಿರೋ ನೀರು ಜೀವ ಅಂತ, ಅದರೊಳಗಿರೋ ನೀರು ಪರಮಾತ್ಮ ಅಂತ ಬೇಕಾದ್ರೆ ಹೇಳ್ಬೋದು ಅಷ್ಟೇ. ಜೀವ ಅಂತ ಹೆಂಗೆ ಹೇಳಿಕ್ ಬರುತ್ತೆ? ಜೀವನ ಸ್ವರೂಪ ದೇಹ. ಆ ಸ್ವರೂಪ ದೇಹದಲ್ಲಿ ಜೀವ. ಅದು ಯಾಕೆ ಅಂತಂದರೆ ಅಲ್ಲಿ ಸವಿಶೇಷಾಭೇದ ಅದಿಟ್ಟುಕೊಂಡು ಸ್ವರೂಪ ದೇಹ ಪರಮಾತ್ಮನ ಹೇಳ್ತೇವೆ. ಪರಮಾತ್ಮನ ರೂಪ ಅಂತ, ಪರಮಾತ್ಮನ ರೂಪ ಹೇಗೋ ಹಾಗೆ ಜೀವನ ದೇಹ ಅಂತ ಹೇಳ್ತೇವೆ ಅಷ್ಟೇ. ಸ್ವರೂಪ ದೇಹ ಹೌದು. ಸ್ವರೂಪ ದೇಹವೇ ಜೀವ. ಸ್ವರೂಪ ದೇಹವೇ ಜೀವ, ಜೀವನ ಸ್ವರೂಪವೇ. ಅಲ್ಲಿ ಇಂದ್ರಿಯಗಳಿದೆ, ಅದು ಸ್ವರೂಪಾದ ಇಂದ್ರಿಯ. ಜೀವ ಕೆಲಸ ಮಾಡ್ತಾರೆ, ಜೀವ ಜಾಗ್ರತೆ ಜೀವ ಜೀವ ಜಾಗ್ರತೆ ಉಂಟು, ಜೀವ ಕೆಲಸ ಮಾಡ್ತಾರೆ. ಮತ್ತೆ ಇಂದ್ರಿಯ ಇಲ್ಲ ಸ್ಟ್ಯಾಟಿಕ್ ಆಗಿಂದ ನಮಗೆ ಗೊತ್ತಿಲ್ಲ ಅವಳ ಏನು ಇಂದ್ರಿಯ ಏನು ಕೆಲಸ ಮಾಡ್ತಾರೆ ಅಂತ ನಿದ್ರಾವಸ್ಥೆಯಲ್ಲಿ ಗೊತ್ತಿಲ್ಲ. ಆ ಇಂದ್ರಿಯಗಳನ್ನೆಲ್ಲ ಕೆಲಸ ಮಾಡ್ತಾ ಇದ್ರೆ ನಿದ್ರೆ ಮಾಡ್ಲಿಕ್ಕಾಗಲ್ಲ. ಓಕೆ, ಬಟ್ ನಾವು ಸ್ವಪ್ನ ಆದಿ ಜಾಗ್ರತೆ ಬಂದ ಮೇಲೆ ಈಗ ಸ್ವಪ್ನ ನಿದ್ರಾವಸ್ಥೆಲ್ಲ ಸ್ವಪ್ನ ಬೇರೆ, ನಿದ್ರೆ ಬೇರೆ. ಸೌಂಡ್ ಸ್ಲೀಪ್ ಅದು ಡ್ರೀಮ್ ಇಲ್ಲ. ಅಂದರೆ ಡ್ರೀಮ್ ಇರಬೇಕಾದ್ರೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕೆಲಸ ಮಾಡಲ್ಲ. ಕಣ್ಣು ಕಿವಿ ಮೂಗು ಬಾಯಿಗಳು ಏನು ಕೆಲಸ ಮಾಡಬೇಕು ಅದನ್ನು ಮನಸ್ಸೇ ಮಾಡಿಬಿಡುತ್ತೆ. ಮನಸ್ಸಿಗೆ ಅಂತಹ ಶಕ್ತಿಯನ್ನು ಕೊಡ್ತಾನೆ. ನಾವು ನಿದ್ರೆಯಲ್ಲಿ ಸ್ವಪ್ನ ಕಂಡಾಗ ಬಾಹ್ಯ ಪದಾರ್ಥಗಳನ್ನು ಕಣ್ಣಿನಿಂದ ನೋಡಿದರೆ ಹೇಗೋ ಹಾಗೇ ನಾವು ಸ್ವಪ್ನದಲ್ಲಿ ಕಂಡಿರ್ತೇವೆ. ಆದರೆ ಈ ಕಣ್ಣು ಕೆಲಸ ಮಾಡಿರಲ್ಲ. ನಿದ್ರೆ ಬೇಡ. ಮತ್ತೆ ಇಂದ್ರಿಯಗಳ ಕೆಲಸ ಏನು? ಇಂದ್ರಿಯಗಳೇನು ಕೆಲಸ ಮಾಡಲ್ಲ. ಇಂದ್ರಿಯಗಳು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಕೆಲಸ ಮಾಡೋದು. ಮನಸ್ಸು ಇಂದ್ರಿಯಗಳು ಜಾಗೃತ ಅವಸ್ಥೆಯಲ್ಲಿ ಕೆಲಸ ಮಾಡ್ತವೆ. ಇಂದ್ರಿಯಗಳು ಸ್ವಪ್ನದಲ್ಲಿ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡುತ್ತೆ. ಈ ಎಲ್ಲ ಇಂದ್ರಿಯಗಳ ಕೆಲಸ ನಿಲ್ಲಿಸಿದರೆ ಆವಾಗ ಜೀವನಿಗೆ ಪರಮಾನಂದ, ಅದು ಸುಷುಪ್ತಿ. ಅಂದರೆ ಸ್ವರೂಪ ಅವಸ್ಥೆಯಲ್ಲಿದ್ದಾಗ ಜೀವನಿಗೆ ಆ ಆನಂದ, ಅದನ್ನು ನಾವು ಪಡೀಲಿಕ್ಕೋಸ್ಕರ ಪ್ರವೃತ್ತಿ ಮಾಡಬೇಕು. ಅದು ಶಾಂಪಲ್ ತೋರಿಸ್ತಾ ಇದ್ದಾನೆ, ಹೀಗಿರುತ್ತೆ. ಹಾಂ, ಯಾನಿಶಾ ಸರ್ವಭೂತಾನ ತಸ್ಯಾಂ ಜಾಗೃತಿ ಸಂಯಮ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಹಗಲು ನಮಗೆ ರಾತ್ರಿ ಆಗಬೇಕು, ರಾತ್ರಿ ಹಗಲಾಗಬೇಕು. ಮಲಗಿದಾಗ ಹೇಗೋ ಹಾಗೆ ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ನಾವೀಗ ಜಾಗೃತ ಅವಸ್ಥೆಯಲ್ಲೂ ಮಲಗಿದಂತೆ ಇರ್ತೇವೆ, ಏನು ಮಾಡಲ್ಲ ಅಂತ ಅರ್ಥ. ಸಾಕ್ಷಿ ಯಾವಾಗಲೂ ಎಚ್ಚರ, ಸಾಕ್ಷಿ ಯಾವಾಗಲೂ ಎಚ್ಚರಿಕೆ ಇರುತ್ತೆ. ಅದಕ್ಕೆ ನಿದ್ರೆ ಇಲ್ಲ. ಇಂದ್ರಿಯಗಳಿಗೆಲ್ಲ ಉಪರತಿ ಇದೆ. ಸಾಕ್ಷಿಗೆ ಜಾಗೃತ ಅವಸ್ಥೆಯಲ್ಲೂ ಕೆಲಸ ಮಾಡುತ್ತೆ, ಸ್ವಪ್ನಾವಸ್ಥೆಯಲ್ಲೂ ಕೆಲಸ ಮಾಡುತ್ತೆ, ಸುಷುಪ್ತಿ ಅವಸ್ಥೆಯಲ್ಲೂ ಸಾಕ್ಷಿ ಕೆಲಸ ಮಾಡುತ್ತೆ. ಆ ಸಾಕ್ಷಿ ಅದು ಜ್ಞಾನರೂಪ. ಅಜ್ಞಾನದ ಕಾರ್ಯ ಈ ತಿರೋಧಾನಾದಿಗಳು. ಅಂದರೆ ಜ್ಞಾನರೂಪವೇ ಸಾಕ್ಷಿ. ಆದ್ದರಿಂದ ಆ ಸಾಕ್ಷಿ ಯಾವಾಗಲೂ ಕೂಡ ಜಾಗೃತವೇ ಆಗಿರುತ್ತೆ. ಸಾಕ್ಷಿ ಜಾಗೃತವಲ್ಲದ ಕಾಲವೇ ಇಲ್ಲ. ಯಾಕೆ ನಿಮಗೇನು ಅನುಭವಿಸ್ತೀರೋ ಅದೇ. ನಿಮಗೆ ಏನೂ ಅನುಭವ ಇಲ್ಲದ ಒಂದು ಸಮಯ ಇಲ್ಲ. ಆಲೋಚನೆ ಮಾಡಿರಿ, ನಿಮ್ಮ ಜೀವನದಲ್ಲಿ ಒಂದು ಕ್ಷಣವೂ ಕೂಡ ಒಂದು ಫೀಲಿಂಗ್ ಇಲ್ಲದಂತಹ ಕ್ಷಣ ಇಲ್ಲ. ಆ ಫೀಲಿಂಗ್ ಏನು ನೀವೇನು ಫೀಲ್ ಮಾಡ್ತಾ ಇದ್ದೀರಲ್ಲ ಅದನ್ನೇ ಸಾಕ್ಷಿ ಅಂತ ಹೇಳೋದು. ಯಾವುದು ಫೀಲ್ ಮಾಡುತ್ತೋ ಅದೇ ಸಾಕ್ಷಿ. ಹಾಂ, ಏನಾದರೂ ಒಂದನ್ನು ಗ್ರಹಣ ಮಾಡ್ತಾ ಇರುತ್ತೆ. ಜಾಗೃತ ಅವಸ್ಥೆಯಲ್ಲಿ ಜ್ಞಾನ ಇರುತ್ತಲ್ಲ, ಆ ಜ್ಞಾನವನ್ನು ಗ್ರಹಣ ಮಾಡೋದು ಸಾಕ್ಷಿಯೇ. ಮನಸ್ಸಿನಿಂದ ಬರುತ್ತೆ. ಬಂದದ್ದು ಯಾರಿಗೆ? ಆತ್ಮನಿಗೆ, ಸಾಕ್ಷಿಗೆ ಬಂದದ್ದು. ಅಂದರೆ ಇನ್ಸ್ಟ್ರೂಮೆಂಟ್ ಮನಸ್ಸು ಜ್ಞಾನ ಬರಲಿಕ್ಕೆ. ಬಂದದ್ದು ಅನುಭವಿಸೋದು ಯಾರು? ಜೀವ. ಸುಷುಪ್ತಿ ಅವಸ್ಥೆ ಬೇಡ, ಸ್ವಪ್ನಾವಸ್ಥೆಯಲ್ಲಿ ಅವಾಗೂ ಕೂಡ ಆ ಸ್ವಪ್ನ ಅನುಭವ ಯಾರಿಗೆ? ಜೀವನಿಗೆ.
ಅಂದರೆ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳ ಮೂಲಕ ಅನುಭವ, ಸ್ವಪ್ನಾವಸ್ಥೆಯಲ್ಲಿಯೂ ಮನಸ್ಸಿನ ಮೂಲಕ ಅನುಭವ, ನಿದ್ರಾವಸ್ಥೆಯಲ್ಲಿ ಸ್ವರೂಪ ಇಂದ್ರಿಯದಿಂದ ಅನುಭವ. ಅಂತೂ ಜ್ಞಾನ ಇಲ್ಲದ ಕಾಲ ಇಲ್ಲ ಜೀವನ. ಕೋಮಾ ಸ್ಟೇಜಲ್ಲೂ ಕೂಡ ಅದು ಹೇಳಲಿಕ್ಕಾಗಲ್ಲ ಅಷ್ಟೇ, ಅಲ್ಲಿಯೂ ಅವನಿಗೆ ಜ್ಞಾನ ಇದ್ದೇ ಇದೆ. ಅದೇನು ಅಂತ ಹೊರಗಡೆ ಅದನ್ನು ಇದು ಮಾಡಲಿಕ್ಕಾಗಲ್ಲ ಅಷ್ಟೇ. ಹಾಂ, ಅದೇ ಹೇಳಿದ್ದು, ಜ್ಞಾನ ಏನೋ ಒಂದು ಇದ್ದೇ ಇದೆ. ಜ್ಞಾನ ಇಲ್ಲದ ಜೀವ ಇಲ್ಲ. ಯಾವುದೇ ಜೀವ ಆಗಲಿ ಅವನಿಗೆ ಒಂದು ಜ್ಞಾನ ಇದ್ದೇ ಇದೆ. ಅದಕ್ಕೆ ಚೇತನ ಅಂತ ಕರೆಯೋದು ಅವನು. ಚಿತಿ ಸಂಜ್ಞಾನೆ ಅಂತ, ಜ್ಞಾನವುಳ್ಳವನು ಅಂತಲೇ ಅದರ ಅರ್ಥ. ಅಂದರೆ ಜ್ಞಾನವುಳ್ಳವನು, ಅದು ಸ್ವರೂಪ ಜ್ಞಾನ ಯಾವಾಗಲೂ ಇರಲ್ಲ ಅಷ್ಟೇ. ಜ್ಞಾನ ಅಂತೂ ಇದ್ದೇ. ಹಾಂ, ಹಾಂ, ಮನಸ್ಸು ಇನ್ಸ್ಟ್ರೂಮೆಂಟು, ಸಾಕ್ಷಿ ಎಂಬತಕ್ಕಂಥದ್ದು ಕರ್ತೃ. ಅದರಿಂದ ಸಾಧನ ಅದಕ್ಕೆ ಮಹತ್ವ ಇದ್ದೇ ಇದೆ. ಅನ್ನ ಎಲ್ಲ ಪದಾರ್ಥಗಳಿದೆ, ನೀವು ಇದ್ದೀರಾ, ಕೈ ಇಲ್ಲ ಅಂದರೆ ತಿನ್ನಲಿಕ್ಕಾಗಲ್ಲ. ಅವಾಗೇನು ಹೇಳಬೇಕು? ಕೈಗೇ ಮಹತ್ವ ಅಂತ ನಾವು ಹೇಳ್ತೇವೆ. ಹಾಗೆ ಸಾಧನಕ್ಕೆ ಒಂದು ಮಹತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ. ಆದರೆ ಅನುಭವಿಸುವವನು ಮುಖ್ಯ. ಸಾಧನೆ ಇದ್ದ ಮಾತ್ರಕ್ಕೆ ಅನುಭವಿತೃ ಇಲ್ಲ ಅಂದರೆ ಸಾಧನೆ ಇದ್ದೇನು ಮಾಡಲಿಕ್ಕಾಗಲ್ಲ. ಎಲ್ಲವೂ ಬೇಕು. ಮನಸ್ಸು ಹೇಳಿದ್ದು ಸರಿಯೋ ತಪ್ಪ ಅಂತ ನಿರ್ಣಯ ಮಾಡೋದು ಸಾಕ್ಷಿ. ಸಾಕ್ಷಿ ನಿರ್ಣಯ ಮಾಡಲ್ಲ. ಸಾಕ್ಷಿ ಏನು ಗ್ರಹಣ ಮಾಡುತ್ತೋ ಅದು ನಿರ್ಣೀತವಾಗಿರುತ್ತೆ. ಸಾಕ್ಷಿ ನಿರ್ಣಯ ಮಾಡಲ್ಲ. ಸಾಕ್ಷಿನೇ ಗ್ರಹಣ ಮಾಡಿದ್ದು ಅದು ನಿರ್ಣೀತ ನಿಶ್ಚಯವೇ ಆಗಿರುತ್ತೆ. ಸಂಶಯವನ್ನು ಸಾಕ್ಷಿ ಗ್ರಹಣ ಮಾಡಲ್ಲ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಮನಸ್ಸು ಅದು ಸಂಶಯ ರೂಪದಲ್ಲಿಯೂ ಗ್ರಹಣ ಮಾಡುತ್ತೆ. ಆದರೆ ಬುದ್ಧಿ ಇದೆಯಲ್ಲ, ಅದು ತೀರ್ಮಾನ ಮಾಡುತ್ತೆ. ಆ ಬುದ್ಧಿ ತೀರ್ಮಾನ ಮಾಡಿದ್ದನ್ನು ಸಾಕ್ಷಿ ಅದು ಒಪ್ಪಿಕೊಳ್ಳುತ್ತೆ. ಮನಸ್ಸು ಏನು ಸಂಶಯ ರೂಪದಲ್ಲಿ ಗ್ರಹಣ ಮಾಡಿದೆ ಅದನ್ನು ಸಾಕ್ಷಿ ಅದು ತಟಸ್ಥವಾಗಿರುತ್ತೆ. ಅದನ್ನು ಅದು ಯಾವ ರೀತಿಯಲ್ಲೂ ಕೂಡ ಸ್ವೀಕಾರ ಮಾಡಲ್ಲ. ಡೋಲಾಯಮಾನವಾಗಿದ್ದರೆ ಸಾಕ್ಷಿ ಅದನ್ನು ಸ್ವೀಕಾರ ಮಾಡಲ್ಲ, ತಟಸ್ಥವಾಗಿರುತ್ತೆ. ಇರುತ್ತೆ ಅದು. ಬುದ್ಧಿ ತಪ್ಪು ನಿರ್ಣಯನೂ ಮಾಡ್ಬೋದು, ಸರಿ ಮಾಡ್ಬೋದು. ಅದನ್ನ ಹಾಗೆ ಗ್ರಹಣ ಮಾಡೋ ಕೆಲಸ ಸಾಕ್ಷಿ. ಅಲ್ಲಿಯೂ ಕೂಡ ಸಾಕ್ಷಿ ಗ್ರಹಣ ಮಾಡಿರಲ್ಲ. ತಪ್ಪು ಬುದ್ಧಿ ತೀರ್ಮಾನ ಕೊಟ್ಟಿದೆ ಅಂತಾದರೆ ಅನ್ಯಥಾ ಜ್ಞಾನ, ಹಾಂ, ಅದರ ಆಮೇಲೆ ಸರಿಯಾದ ಜ್ಞಾನ ಬಂದ. ಈಗ ಇದಂ ರಹಿತಂ ಜ್ಞಾನ ಬಂತು, ಇದು ಬೆಳ್ಳಿ ಅಂತ ಅಂದ್ಕೊಂಡು ಹೊಟ್ಟೋದ್ರಿ ನೀವು. ಆದರೆ ಅಲ್ಲಿ ಸಾಕ್ಷಿ ಗ್ರಹಣ ಮಾಡಿಲ್ಲ, ಮನಸ್ಸೇ ಗ್ರಹಣ ಮಾಡಿತ್ತು. ಹಾಂ, ಅದೇ ನಮಗೆ ಆ ಬಾಧ ಜ್ಞಾನ ಬರದೇ ಇರ್ಬೋದು, ಆದರೆ ಸಾಕ್ಷಿ ಗ್ರಹಣ ಮಾಡಲಿಲ್ಲ. ನಾವು ವ್ಯವಹಾರ ಮಾಡ್ತೇವೆ, ಅಯ್ಯೋ ಬೆಳ್ಳಿ ನೋಡಿದೆ ಬಿಟ್ಟು ಬಂದೆ ಅಂತ ಕೊರಗ್ತಾ ಇರ್ಬೋದು. ಆದರೆ ಇದೆಲ್ಲ ಮನಸ್ಸಿನ ಪರಿಣಾಮ ಅಷ್ಟೇ ಹೊರತು ಅದು ಸಾಕ್ಷಿ ಗ್ರಹಣ ಮಾಡಿಲ್ಲ. ಹಾಂ, ಆ ಕಡೆ ಈ ಕಡೆ ಎರಡು. ಬ್ರಹ್ಮಣ ಅಂತ ಪದವನ್ನು ಇಟ್ಕೊಳ್ಬೇಕು. ಅಲ್ಲಿಲ್ಲ, ಆ ಪದವನ್ನು ಇಟ್ಕೊಳ್ಬೇಕು. ಪರಮಾತ್ಮನ ಶ್ರೋತ್ರ ನೇತ್ರ ನಾಸ ಕೇಶಾನನಾದಿಕಂ, ಕಿವಿ, ಕಣ್ಣು, ಮೂಗು, ಕೂದಲು, ಮುಖ ಇವೇ ಮೊದಲಾದ ಭಾಗವು ಪ್ರಿಯಂಕಿಲ, ಪ್ರಿಯವೆಂದು ಪ್ರಸಿದ್ಧವಾಗಿದೆ. ಶಿರಃಪದಂ, ಶಿರಃ ಎಂಬತಕ್ಕಂತಹ ಪದವು ಕೇಶಾದಿ ಕಂಠಾಂತಾಂಗಸ್ಯ, ಕೂದಲಿನಿಂದ ಪ್ರಾರಂಭ ಮಾಡಿ ಕುತ್ತಿಗೆ ತನಕ ಇರತಕ್ಕಂಥ ಭಾಗಕ್ಕೆ ವಾಚಕಂ ಹಿ, ವಾಚಕವಾಗಿದೆ. ಇದು ಪ್ರಸಿದ್ಧ. ಬ್ರಹ್ಮಣ ಪರಮಾತ್ಮನ ಶ್ರೋತ್ರ ನೇತ್ರ ನಾಸಾ ಕೇಶಾನನಾದಿಕಂ, ಕಿವಿ, ಕಣ್ಣು, ಮೂಗು, ಕೂದಲು, ಮುಖ ಇವೇ ಮೊದಲಾದಂತಹ ಅವಯವಗಳು ಪ್ರಿಯಂಕಿಲ, ಪ್ರಿಯ ಎಂಬುದಾಗಿ ಪ್ರಸಿದ್ಧವಾಗಿದ್ದಾವೆ. ಶಿರಃ ಪದಂ, ಶಿರ ಎಂಬತಕ್ಕಂತಹ ಪದವು ಕೇಶಾದಿ ಕಂಠಾಂತಾಂಗಸ್ಯ, ಕೇಶದಿಂದ ಕೂದಲಿನಿಂದ ಪ್ರಾರಂಭ ಮಾಡಿ ಕಂಠದ ತನಕ ಇರತಕ್ಕಂಥ ಭಾಗಕ್ಕೆ ವಾಚಕಂ ಹಿ, ವಾಚಕವಾಗಿದೆ, ಪ್ರತಿಪಾದಕವಾಗಿದೆ ಅನ್ನೋದು ಪ್ರಸಿದ್ಧ. ಬ್ರಹ್ಮಣ ನಿರಾಕಾರತಾಪಿ ಆನಂದಮಯಾಧಿಕರಣ ಪ್ರಮೇಯೇನ ನಿರಸ್ತ ಇತಿ ಪ್ರಾಗುಕ್ತಂ. ಹಿಂದೆ ಆನಂದಮಯಾಧಿಕರಣದಲ್ಲಿ ಹೇಳಿರುವ ಪ್ರಮೇಯದಿಂದ ಭಗವಂತನು
ನಿರಾಕಾರ ಅಲ್ಲ. ಬ್ರಹ್ಮನಿಗೆ ನಿರಾಕಾರತ್ವವನ್ನು ನಿರಸ್ತಂ, ನಿರಾಕರಣೆ ಮಾಡಿದಂತೆ ಆಯಿತು ಅಂತ ಪ್ರಾಗುಕ್ತಂ ಹಿಂದೆ ಹೇಳಿದ್ದಾರೆ. ತದ್ ಅಧುನಾ ಸುಖಾತ್ಮದೇಹಮಾದಾಯ ಇತಿ ದರ್ಶಯಿತು ಪ್ರಪಂಚಯಿತು. ಪರಮಾತ್ಮನಿಗೆ ಸಾಕಾರತ್ವ ಹೇಗೆ, ನಿರಾಕಾರತ್ವ ನಿರಾಕರಣೆ ಮಾಡಿದ್ದು ಹೇಗೆ ಅಂತಂದರೆ ಸುಖಾತ್ಮಕ ದೇಹ ಮಾದಾಯ. ಪರಮಾತ್ಮನ ದೇಹ ಅದು ಆನಂದಾತ್ಮಕವಾದದ್ದು ಅಂತ ಸುಖಾತ್ಮಕವಾದದ್ದು ಎಂಬುದಾಗಿ ಇಟ್ಟುಕೊಂಡು ಆ ಹಿಂದೆ ಪರಮಾತ್ಮನಿಗೆ ನಿರಾಕಾರತ್ವ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪ್ರಪಂಚಯತಿ ಪ್ರಿಯಂ ಅಂತ, ಪ್ರಿಯ, ಮೋದ, ಪ್ರಮೋದ, ಆನಂದ ಅಂತ ಇದೆ. ಅದರಲ್ಲಿ ಒಂದೊಂದು ಆನಂದವನ್ನೇ ಹೇಳುತ್ತೆ ಅಂತಂದರೆ ಅವಾಗ ಬೇರೆ ಬೇರೆ ಪದ ಯಾಕೆ ಅದಕ್ಕೆ ಹೇಳ್ತಾರೆ. ಪ್ರಿಯ ಅಂತಂದರೆ ಅದು ವಿಷಯಾಭಿವ್ಯಕ್ತ ಸುಖಂ ಅಂತ, ವಿಷಯ ಪದಾರ್ಥಗಳಿಂದ ಅಭಿವ್ಯಕ್ತವಾದಂತಹ ಸುಖ, ಅದನ್ನು ಪ್ರಿಯ ಅಂತ ಕರೀತಾರೆ. ವೈಷಯಿಕ ಪದಾರ್ಥಗಳಿಂದ ಜೀವನಿಗೆ ಏನೋ ಆನಂದ ಉಂಟಾಗುತ್ತಾ ಇದೆ, ಇದನ್ನು ಪ್ರಿಯ ಅಂತ ಕರೀತಾರೆ. ಏವಂ ಉತ್ತರತ್ರಾಪಿ ಮೋದ ಪ್ರಮೋದ ಆನಂದಮುತ್ಪದೈ ಸುಖಾವಸ್ಥಾ ವಿಶೇಷಾ ಕಥ್ಯಂತೆ. ಹಾಗೆ ಮೋದ ಅಂದರೆ ಶ್ರೇಷ್ಠವಾದ ಪದಾರ್ಥದಿಂದ ಬಂದಿರುವಂಥ ಆನಂದ ಇದೆಯಲ್ಲ, ಅದು ಮೋದ ಅಂತ ಹೇಳ್ತಾರೆ. ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ಪದಾರ್ಥದಿಂದ ಬಂದಿರತಕ್ಕಂಥ ಆನಂದ ಇದೆಯಲ್ಲ, ಅದು ಪ್ರಮೋದ ಅಂತ. ಮೊಬೈಲು ಬೇಸಿಕ್ ಮಾಡೆಲ್ ಇದೆ ಅಂತಂದರೆ ಮಾತಾಡಲಿಕ್ಕಾಗುತ್ತೆ, ಹಾಗಾದರೆ ಅದೊಂದು ಆನಂದ. ಆದರೆ ಅದೇನೇ ನೀವು ಸ್ಮಾರ್ಟ್ಫೋನ್ ಇಟ್ಕೊಂಡಿದ್ದೀರಿ, ಆದರೂ ಮಾತಾಡಲಿಕ್ಕೆ ಆಗೋದು, ಆದರೆ ಅದರಿಂದ ಒಂದು ಆನಂದ ಎಕ್ಸ್ಟ್ರಾ ಇದೆ. ಅದರಿಂದ ಮೋದ ಪ್ರಮೋದ ಅಂದರೆ ಅದು ಪದಾರ್ಥಗಳಿಂದಲೇ ಬಂದದ್ದಾದರೂ ಕೂಡ ಆ ಪದಾರ್ಥಗಳಲ್ಲಿರುವಂತಹ ಒಂದು ವಿಶೇಷದಿಂದ ಆನಂದದಲ್ಲಿ ಒಂದು ಅತಿಶಯ ಅಂತಕ್ಕಂಥದ್ದು ಆಗುತ್ತೆ. ಅದರಿಂದ ಆ ಪ್ರಕೃಷ್ಟವಾದ ವಸ್ತುವಿನಿಂದ ಬಂದಂತಹ ಪ್ರಕೃಷ್ಟವಾದ ಆನಂದ ಅದು ಪ್ರಮೋದ ಅಂತ ಕರೀತಾರೆ. ಎಲ್ಲ ಪದಾರ್ಥಗಳು, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಇದರಿಂದ ಒಳ್ಳೆ ಶಬ್ದ ಕೇಳಿದ್ರೆ ಆನಂದ ಆಗುತ್ತೆ, ಒಳ್ಳೆಯ ರೂಪ ನೋಡಿದ್ರೆ ಆನಂದ ಆಗುತ್ತೆ. ಇದೆಲ್ಲ ವಿಷಯ ಪದಾರ್ಥಗಳಿಂದ ಬಂದಿರುವ ಆನಂದ. 12 ಗಂಟೆಗೆ ಊಟ ಮಾಡಿದ್ರೆ ಆನಂದ ಆಗುತ್ತೆ, ಅನ್ನದಿಂದ ಆದಂಥ ಆನಂದ. ನಿದ್ರೆಯಲ್ಲಿ ಆನಂದ ಆಗುತ್ತೆ, ಅದು ವೈಷಯಿಕ ಆನಂದ ಅಲ್ಲ, ವಿಷಯ ಪದಾರ್ಥದಿಂದ ಆದ ಆನಂದ ಅಲ್ಲ. ತಿಂದು ಉಂಡು ನೋಡಿ ಆನಂದ ಅಲ್ಲ. ಅಂದರೆ ಯಾವುದು ಪದಾರ್ಥಗಳಿಂದ ಆನಂದ ಬರುತ್ತೋ ಅದು ವೈಷಯಿಕ ಆನಂದ. ಅಂದರೆ ಸುಖಾವಸ್ಥಾ ವಿಶೇಷ, ಒಂದೊಂದು ಸುಖದ ವಿಶೇಷ, ಅದನ್ನು ಮೋದ ಪ್ರಮೋದ ಮುತು ಈ ಪದಗಳಿಂದ ಹೇಳಿದ್ದಾರೆ. ಅತಃ ನ ಪೌನರುಕ್ತ್ಯಂ, ಅದರಿಂದ ಶ್ರುತಿಯಲ್ಲಿ ಮೋದ ಪ್ರಮೋದ ಅಂತ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಂತಿಲ್ಲ, ಪುನರುಕ್ತಿ ದೋಷ ಇಲ್ಲ. ತಸ್ಯ ಪ್ರಿಯಮೇವ ಶಿರಃ ಇತ್ಯತ್ರ ಶಿರಃ ಪದಸ್ಯ ಅರ್ಥಕಥನಂ ಶ್ರೋತ್ರ ನೇತ್ರ ಇತ್ಯಾದಿ ಅಂತ. ಶ್ರುತಿಯಲ್ಲಿ ತಸ್ಯ ಪ್ರಿಯಮೇವ ಶಿರಃ ಅಂತಿದೆ. ಶಿರಃ ಪದಕ್ಕೇನರ್ಥ? ಶಿರಃ ಅಂದರೆ ಏನು ಅದನ್ನು ಹೇಳ್ತಾ ಇದ್ದಾರೆ. ಯಾರಿಗೆ? ನಾವು ಪಡೆಯುವ ಆನಂದದಲ್ಲಿ ವ್ಯತ್ಯಾಸ ಬರಲಿಕ್ಕೆ ಚಾನ್ಸ್, ದೇವರಲ್ಲಿ ಆನಂದದಲ್ಲಿ ಬೇರೆ. ಪರಮಾತ್ಮನಿಗೆ ಎಲ್ಲ ವಿಧವಾದ ಆನಂದವೂ ಇದೆ. ಪರಮಾತ್ಮನಿಗೆ ಎಲ್ಲ ವಿಧವಾದ ಆನಂದವೂ ಇದೆ. ಅವನು ಸ್ವಗತ ಬೇರೆ ವಿಭಜಿತ. ಹೌದು, ಅವನಿಗೆ ಮೋದ ಪ್ರಮೋದ ಆನಂದ ಅವೆಲ್ಲ ಏನು ಅಪ್ಲೈ ಆಗುತ್ತೆ. ಅದು ನಮಗೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಭಗವಂತ ಅಂತಹ ಆನಂದವನ್ನು ಕೂಡ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಉತ್ಕೃಷ್ಟವಾದ ಆನಂದವನ್ನು ಸಾಮಾನ್ಯ ಆನಂದ ಅಂತ ಮಾಡ್ತಾನೆ. ಅಣುವಾದ ಪರಮಾತ್ಮ ಮಹತ್ ಹೇಗಾಗ್ತಾನೆ? ಮಹತ್ತಾದ ಪರಮಾತ್ಮ ಅಣು ಹೇಗಾಗ್ತಾನೆ? ಅಚಿಂತ್ಯದ್ಭುತ ಶಕ್ತಿಯಿಂದ. ಅಂದರೆ ಮಹತ್ತಾದವನು ಅಣು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಣು ಆದವನು ಮಹತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪರಮಾತ್ಮನಲ್ಲಿ ಅಣೋಹ ಅಣುತ್ವ ಇದೆ, ಮಹತಃ ಮಹತ್ವ ಇದೆ. ಇದೆರಡೂ ಒಬ್ಬನಲ್ಲಿ ಕೊಡುತ್ತೆ. ಅದು ಹೇಗೆ? ಅಚಿಂತ್ಯದ್ಭುತ ಶಕ್ತಿ. ಹಾಗೆ ಆ ಸುಖ ಅವನದ್ದೇ ಸುಖ, ಅವನ ಸುಖ ಎಂಬತಕ್ಕಂಥದ್ದು ಅದು ವಿಷಯ
ಪದಾರ್ಥಗಳಿಂದ ಬರತಕ್ಕಂಥ ಸುಖರೂಪವೂ ಆಗುತ್ತೆ, ಉತ್ಕೃಷ್ಟವಾದ ಪದಾರ್ಥಗಳಿಂದ ಬರತಕ್ಕಂಥ ಸುಖರೂಪವೂ ಆಗುತ್ತೆ. ಅದು ಹೇಗೆ? ಅವನ ಅಚಿಂತ್ಯಾದ್ಭುತ ಶಕ್ತಿ. ಹೇಗೆಂದರೆ ನಮ್ಮ ಪ್ರಕಾರ ದೇವರು ಆನಂದಮಯನೇ. ಈ ಆನಂದಮಯನ ಸಾಕಾರ ಅಂತ ಈ ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ಅದೇ ಕಾಂಟೆಕ್ಸ್ಟ್. ಹೌದು. ಹಾಗಿರುವಾಗ ಮೊದಲು ಉತ್ತರ ಪಕ್ಷ ಪ್ರಮೋದ ದಕ್ಷಿಣ ಪಕ್ಷ ಬೇಡ, ಆನಂದವೇ ವ್ಯತ್ಯಾಸ ಬರ್ತದೆ. ಹೇಗೆ ನಾವು ಅದನ್ನು ಅಪ್ಲೈ ಮಾಡೋದು? ಅದೇ, ಅದರಲ್ಲಿ ಸ್ವರೂಪತಃ ಭೇದ ಇಲ್ಲ. ಸವಿಶೇಷ ಅಭೇದ, ವಿಶೇಷ ನಿಮಿತ್ತ ಭೇದ ಇಲ್ಲ. ಹೇಗೆ? ನಮ್ಮೊಳಗೆ ಅದನ್ನ ವ್ಯಕ್ತಪಡಿಸಲಿಕ್ಕೋಸ್ಕರ ಅದನ್ನು ತೋರಿಸ್ತಾ, ಅದು ಹೌದು. ಹಾಂ, ಜೀವರಲ್ಲಿ ಆನಂದದಲ್ಲಿ ವೈಚಿತ್ರ್ಯ ಇದೆ. ಅವರು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೋ ಅದೇ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಅಂದರೆ ಜೀವರಿಗೆ ಪರಮಾತ್ಮನ ಸುಖ ಅದು ಪ್ರಕೃಷ್ಟವಾದ ಆನಂದ ರೂಪವಾದದ್ದು. ಅಂದರೆ ಜೀವರಿಗೆ ಪ್ರಕೃಷ್ಟವಾದ ಆನಂದ ಬರುತ್ತೆ. ಆ ಉದ್ದೇಶದಿಂದಲೂ ಹೌದು. ಆದರೆ ಭಗವಂತನಲ್ಲಿ ಸ್ವರೂಪತಃ ಹೇಗೆ ಭೇದ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅಚಿಂತ್ಯಾದ್ಭುತ ಶಕ್ತಿ. ಮೋದ ಪ್ರಮೋದ ಎಲ್ಲ ಜೀವನಿಗೆ ಅನ್ವಯ ಆಗುತ್ತೆ, ಭಗವಂತನಿಗೆ ಅನ್ವಯ ಆಗುತ್ತೆ. ಅಂದರೆ ಶಿರಃ ಅನ್ಲಿಕ್ಕೆ ಏನರ್ಥ ಅಂತಂದರೆ ಶ್ರೋತ್ರ, ನೇತ್ರ, ನಾಸ, ಕೇಶ, ಆನನಾದಿಕಂ ಅಂತ ಹೇಳಿದ್ದಾರೆ. ಹಿ ಯಸ್ಮಾತ್ ಶಿರಃಪದಂ ಕೇಶಾದಿಕಂಠಾಂತಾಂಗಸ್ಯ ವಾಚಕಂ ಅನ್ಯಥಾ ಕಂಠಸ್ಯ ಶಿರೋಧರಾಭಿಧಾಯಕ ಕಂಧರಾಭಿಧಾಚ ನ ಸ್ಯಾತ್ ಇತಿ ಭಾವ. ಶಿರಃ ಅಂತಂದರೆ ಅದು ಕೇಶದಿಂದ ಪ್ರಾರಂಭ ಮಾಡಿ ಕಂಠದ ತನಕ ಇರತಕ್ಕಂತಹ ಎಲ್ಲ ಅವಯವವನ್ನು ಶಿರಃಪದ ಹೇಳ್ತಾ ಇದೆ. ಒಂದು ವೇಳೆ ಶಿರಃ ಅನ್ನೋದಕ್ಕೆ ಬರೀ ನೀವು ತಲೆ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಶಿರಃ ಅನ್ನೋದಕ್ಕೆ ಪರ್ಯಾಯ ಪದ ಕಂಧರ ಅಂತ ಹೇಳ್ತಾರೆ. ಶಿರಃ ಅನ್ನೋದು ಕಂಧರ ಎಂಬತಕ್ಕಂಥದ್ದು ಸಮಾನಾರ್ಥಕವಾದ ಪರ್ಯಾಯ ಪದ ಅಂತ ಹೇಳ್ತಾರೆ. ಒಂದು ವೇಳೆ ಶಿರ ಅನ್ನೋದಕ್ಕೆ ನೀವು ಕಣ್ಣು, ಮೂಗು, ಬಾಯಿ ಈ ಅವಯವಗಳ ಸಹಿತವಾದ ಭಾಗವನ್ನು ಇಟ್ಕೊಳ್ಳಿಲ್ಲ ಅಂತಾದರೆ ಆವಾಗ ಕಂಧರ ಎಂಬತಕ್ಕಂಥದ್ದು ಅದು ಶಿರಃ ಎಂಬತಕ್ಕಂತಹ ಪದಕ್ಕೆ ಪರ್ಯಾಯ ಪದ ಅಂತ ಆಗ್ತಿರ್ಲಿಲ್ಲ. ಯಾಕೆ? ಕಂಧರ ಅಂದರೆ ಏನರ್ಥ? ಕಂ ಅಂದರೆ ಇದನ್ನು ಧಾರಣೆ ಮಾಡಿರ್ತಕ್ಕಂಥದ್ದು. ಈ ಕುತ್ತಿಗೆ ಇದನ್ನು ಮಾತ್ರ ಧಾರಣೆ ಮಾಡಿದ್ದಲ್ಲ, ಶಿರೋಭಾಗ ಕೂದಲಿನ ಭಾಗವನ್ನು ಮಾತ್ರ ಅದನ್ನು ತಲೆ ಮೇಲೆ ಇಟ್ಕೋ ಅಂದರೆ ಎಲ್ಲಿ ಇಟ್ಕೊಳ್ತೀರ? ಇಲ್ಲೆಲ್ಲೂ ಇಟ್ಕೊಳ್ಳಲ್ಲ, ಇಲ್ಲೇ ಇಟ್ಕೊಳ್ಳು. ಹಾಗಾದರೆ ಶಿರದ ಮೇಲೆ ಅಂತ ಹೇಳಿದರೆ ಕಿರೀಟ ಏನಿದೆ? ಶಿರೋಭೂಷಣ ಅಂತ ಹೇಳ್ತೀರ. ಶಿರೋಭೂಷಣ ಅಂತ ಕಿವಿಯಲ್ಲಿ ಇಟ್ಕೊಳ್ತೀರ ಅದನ್ನು? ಇಲ್ಲ. ಹಾಗಾದ್ರೆ ಇದೇ ಆಗಬೇಕಲ್ಲ ಅಂತಂದರೆ ಶಿರಃ ಅನ್ನೋದಕ್ಕೆ ಈ ಭಾಗವೂ ಅರ್ಥ ಇದೆ. ಹಾಗೆ ಕಂಧರ ಅಂತ ಶಿರಃ ಶಬ್ದದ ಪರ್ಯಾಯ ಪದ ಆದ್ದರಿಂದಾಗಿ ಕುತ್ತಿಗೆಯ ಮೇಲಿನ ಭಾಗ ಅದಷ್ಟನ್ನು ಶಿರ ಎಂಬುದಾಗಿ ಕರೀತಾರೆ. ಮೋದ ಪ್ರಮೋದೌ ದೋರ್ದ್ವಂದ್ವಂ ಪಾರ್ಶ್ವದ್ವಂದ್ವಂ ಕಿಲ ಪ್ರಭೋ ದಕ್ಷಿಣೋತ್ತರ ಹಸ್ತೌ ಹಿ ಮಧ್ಯಪಕ್ಷೌ ವಿದುರ್ಬುಧಾಃ. ಭಗವಂತನ ಶಿರಃ ಅದನ್ನು ಪ್ರಿಯ ಅಂತ ಹೇಳಿದ್ರು. ಮುಂದೆ ಅಲ್ಲಿ ದಕ್ಷಿಣ ಉತ್ತರ ಪಕ್ಷಗಳು ಅಲ್ಲಿದೆ. ಏನಂತ? ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ ಅಂತಿದೆ. ಆ ದಕ್ಷಿಣ ಪಕ್ಷ ಅಂದರೆ ಯಾವುದು, ಉತ್ತರ ಪಕ್ಷ ಅಂದರೆ ಯಾವುದು, ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಮೋದ ಪ್ರಮೋದವು ದೋರ್ದ್ವಂದ್ವ ಪಾರ್ಶ್ವದ್ವಂದ್ವಂ ಕಿಲ ಪ್ರಭೋ. ಭಗವಂತನ ಪಾರ್ಶ್ವದ್ವಂದ್ವ, ಅಲ್ಲಿ ಉತ್ತರ ಪಾರ್ಶ್ವ ದಕ್ಷಿಣ ಪಾರ್ಶ್ವ ಅಂತ ಹೇಳ್ತಾ ಇದ್ದಾರೆ. ಅದ್ಯಾವುದದು? ದೋರ್ದ್ವಂದ್ವ. ದೋಹ್ ಅಂದರೆ ಕೈ, ಎರಡು ಕೈಗಳು. ಅಂದ ದಕ್ಷಿಣ ಪಾರ್ಶ್ವ ಅಂದರೆ ದಕ್ಷಿಣ ಕೈ ಅಂತ ಅರ್ಥ. ಉತ್ತರ ಪಾರ್ಶ್ವ ಅಂತಂದರೆ ಅದು ಎಡಗೈ ಎಂಬುದಾಗಿ ಅರ್ಥ. ಅದು ಏನಾಗಿದೆ ಅಂತಂದರೆ ಬಲಗೈ ಮೋದ ರೂಪವಾದದ್ದು, ಎಡಗೈ ಪ್ರಮೋದ ರೂಪವಾದದ್ದು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಶ್ರುತ್ಯರ್ಥವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಹಾಗೆ ದಕ್ಷಿಣೋತ್ತರ ಹಸ್ತೌ ಹಿ ಮಧ್ಯ ಪಕ್ಷವು ವಿದುರ್ಬುಧಾ ಅಂತ. ಮಧ್ಯ ಭಾಗ ಅದರ ಪಕ್ಷ, ಆ ಕಡೆ ಈ ಕಡೆ ಇರತಕ್ಕಂಥದ್ದು ಯಾವುದದು ಅಂತಂದರೆ ದಕ್ಷಿಣೋತ್ತರ ಹಸ್ತವು. ಜ್ಞಾನಿಗಳು ಬಲಗೈ ಮತ್ತು ಎಡಗೈ ಅದು ಮಧ್ಯಭಾಗದ ಆ ಕಡೆ ಈ ಕಡೆ ಇರತಕ್ಕಂಥವುಗಳು ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ
ಇಲ್ಲಿ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಎಂಬುದಾಗಿ ಶ್ರುತಿ ಹೇಳಿದ್ದೆ. ಅದಕ್ಕೆ ಭಗವಂತನ ಬಲಗೈ ಎಡಗೈ ಅದು ಮೋದ ಪ್ರಮೋದ ಎಂಬತಕ್ಕಂಥ ಆನಂದ ರೂಪವಾಗಿದೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅದರಿಂದ ಏನಾಯಿತು, ಭಗವಂತನಿಗೆ ಬಲಭಾಗ ಇದೆ, ಎಡಭಾಗ ಇದೆ, ಆಕಾರ ಇದೆ, ನಿರಾಕಾರನಲ್ಲ ಅಂತ ಹೇಳಿದಂತೆ ಆಯಿತು. ಪ್ರಭೋ ಸರ್ವಸಮರ್ಥನಾದ ಭಗವಂತನ ದೋರ್ದ್ವಂದ್ವಂ ಎರಡು ತೋಳುಗಳ ರೂಪದಲ್ಲಿರ್ತಕ್ಕಂತಹ ಮೋದ ಪ್ರಮೋದವು, ಮೋದ ಮತ್ತು ಪ್ರಮೋದಗಳು ಪಾರ್ಶ್ವದ್ವಂದ್ವಂ ಅಂತ ಮಧ್ಯದೇಹದ ಅಂತ ಇಟ್ಕೊಳ್ಬೇಕು. ಪಾರ್ಶ್ವದ್ವಂದ್ವಂ ಎರಡು ಪಕ್ಕದಲ್ಲಿರ್ತಕ್ಕಂಥವುಗಳಾಗಿದ್ದಾವೆ. ಬುಧಾಹ ಜ್ಞಾನಿಗಳು ದಕ್ಷಿಣೋತ್ತರ ಪಕ್ಷವು ದಕ್ಷಿಣೋತ್ತರ ಹಸ್ತವು ಬಲ ಮತ್ತು ಎಡ ಹಸ್ತಗಳನ್ನು ಮಧ್ಯಪಕ್ಷವು ಮಧ್ಯದೇಹದ ಪಕ್ಕದಲ್ಲಿರ್ತಕ್ಕಂಥವುಗಳು ಎಂಬುದಾಗಿ ವಿದುಹು ತಿಳಿದಿದ್ದಾರೆ. ಪ್ರಭೋ ಸರ್ವಸಮರ್ಥನಾದ ಭಗವಂತನ ದೋರ್ದ್ವಂದ್ವಂ ಎರಡು ತೋಳುಗಳ ರೂಪದಲ್ಲಿರ್ತಕ್ಕಂತಹ ಮೋದ ಪ್ರಮೋದವು ಮೋದ ಮತ್ತು ಪ್ರಮೋದಗಳು ಪಾರ್ಶ್ವದ್ವಂದ್ವಂ ಎರಡು ಕಡೆಯಲ್ಲಿರ್ತಕ್ಕಂತಹ ಅವಯವಗಳಾಗಿದ್ದಾವೆ. ಕಿಲ ಪ್ರಸಿದ್ಧ. ಬುಧಾಹ ಜ್ಞಾನಿಗಳು ದಕ್ಷಿಣೋತ್ತರ ಹಸ್ತವು ಬಲಗೈ ಮತ್ತು ಎಡಗೈಗಳನ್ನು ಮಧ್ಯಪಕ್ಷವು ಮಧ್ಯದೇಹದ ಆ ಭಾಗ ಎಡಭಾಗ ಬಲಭಾಗದಲ್ಲಿರ್ತಕ್ಕಂಥವುಗಳು ಎಂಬುದಾಗಿ ವಿದುಹು ತಿಳಿದಿದ್ದಾರೆ. ದಕ್ಷಿಣೋತ್ತರ ಪಕ್ಷವು ಕೌ ಇತ್ಯತಃ ಉಕ್ತಂ ದೋರ್ದ್ವಂದ್ವಂ ಇತಿ ಅಂತ ಶ್ರುತಿಯಲ್ಲಿ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಅಂತ ಹೇಳಿದ್ದಾರೆ. ಆ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಯಾವುದು, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ದೋರ್ದ್ವಂದ್ವಂ ಅಂತ. ದಕ್ಷಿಣೋತ್ತರ ಹಸ್ತೌ ಏವ ದಕ್ಷಿಣೋತ್ತರ ಪಕ್ಷ ಪದವಾಚ್ಯೌ ಇತಿ ಭಾವಃ ಅಂತ. ದಕ್ಷಿಣ ಉತ್ತರ ಹಸ್ತ ಬಲಗೈ ಮತ್ತು ಎಡಗೈ ಇದೇನೆ ದಕ್ಷಿಣ ಪಕ್ಷ ಮತ್ತು ಉತ್ತರ ಪಕ್ಷ ಶಬ್ದದಿಂದ ವಾಚ್ಯವಾಗಿದ್ದಾವೆ. ಹಿ ಯಸ್ಮಾತ್ ದಕ್ಷಿಣೋತ್ತರ ಹಸ್ತೌ ಮಧ್ಯಪಕ್ಷೌ ಆತ್ಮ ಪದೋದಿತ ಮಧ್ಯಾಂಗ ಪಕ್ಷೌ ಅಂತ. ಅಲ್ಲಿ ದಕ್ಷಿಣೋತ್ತರ ಹಸ್ತೌ ಹಿ ಮಧ್ಯಪಕ್ಷವು ಅಂತಿದೆ. ಅದಕ್ಕೇನರ್ಥ ಅದನ್ನು ಹೇಳ್ತಾ ಇದ್ದಾರೆ. ದಕ್ಷಿಣೋತ್ತರ ಹಸ್ತವು ಬಲಗೈ ಮತ್ತು ಎಡಗೈ ಇದು ಮಧ್ಯಪಕ್ಷವು ಅಂತ. ಮಧ್ಯ ಅಂತಂದರೆ ಅಲ್ಲಿ ಆನಂದ ಆತ್ಮ ಅಂತ ಹೇಳಿದ್ದಾರೆ. ಆತ್ಮ ಶಬ್ದದಿಂದ ಹೇಳಿರ್ತಕ್ಕಂಥ ಮಧ್ಯಭಾಗ. ಅಲ್ಲಿ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಅಂತ ಹೇಳಿದ್ದಾರೆ. ಆನಂದ ಆತ್ಮ ಅಂದರೆ ಆತ್ಮ ಶಬ್ದಕ್ಕೇನರ್ಥ ಮಧ್ಯಭಾಗ ಅಂತ ಅರ್ಥ ಹೊರತು ಆತ್ಮ ಅಂತಂದರೆ ಚೇತನ ಅಂತ ಅರ್ಥ ಅಲ್ಲ. ಪರಮಾತ್ಮನ ದೇಹದ ಮಧ್ಯಭಾಗ ಅದನ್ನು ಆತ್ಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮಧ್ಯಪಕ್ಷ ಅಂದರೆ ಆತ್ಮ ಪದೋದಿತ ಆತ್ಮ ಶಬ್ದದಿಂದ ಹೇಳಲ್ಪಟ್ಟಂತಹ ಮಧ್ಯ ಅಂಗ ಮಧ್ಯ ಶರೀರದ ಮಧ್ಯ ಅವಯವ ಅದರ ಪಕ್ಷವು ಆ ಕಡೆ ಈ ಕಡೆ ಇರತಕ್ಕಂಥವುಗಳು ಎಂಬುದಾಗಿ ಅರ್ಥ. ಹೌದು, ಅದು ಒಂದರ್ಥ. ನಾವು ಹೇಳ್ತೇವೆ ಇದು ಇದರ ಆತ್ಮ ಅಂತ. ಇದು ಇದರ ಆತ್ಮ ಅಂತ. ಇದು ಇದರ ಆತ್ಮ ಅಂದರೆ ಏನರ್ಥ? ಇದು ಇದರ ಮಧ್ಯಭಾಗ ಮುಖ್ಯ ಭಾಗ ಅಂತ ಅರ್ಥ. ಹಾಂ, ಮುಖ್ಯ ಭಾಗ ಯಾವುದು? ಅದು ಮಧ್ಯಭಾಗ. ತದುಭಯ ಪಾರ್ಶ್ವೇ ಸ್ಥಿತತ್ವ ಅಂತ. ಯಾಕೆ ಅಂತಂದರೆ ಅದೆರಡೂ ಕೂಡ ಎರಡು ಪಕ್ಕದಲ್ಲಿ ಇದ್ದಾವೆ. ಒಂದು ಬಲ ಪಕ್ಕದಲ್ಲಿ ಇನ್ನೊಂದು ಎಡ ಪಕ್ಕದಲ್ಲಿ ಇರತಕ್ಕಂಥವುಗಳಾಗಿದ್ದಾವೆ. ತಸ್ಮಾತ್ ಅದರಿಂದ ಅದನ್ನು ಪೂರ್ವೋತ್ತರ ಪಕ್ಷ ಎಂಬುದಾಗಿ ಕರೀತಾರೆ. ಪೃಷ್ಠ ಪಾರ್ಶ್ವಾಗ್ರ ಪ್ರದೇಶಾಹಿ ಮಿಲಿತ್ವ ಮಧ್ಯಾಂಗಮಿತ್ಯುಚ್ಯಂತೆ ಅಂತ. ಹಿಂಭಾಗ ಎದುರುಗಡೆ ಇರತಕ್ಕಂಥ ಭಾಗ ಇದೆಲ್ಲ ಅಷ್ಟವನ್ನೂ ಸೇರಿಸಿ ಏನಂತ ಕರೀತಾರೆ? ಮಧ್ಯ ಅಂತ ಕರೀತಾರೆ. ಮಧ್ಯ ಅಂದರೆ ಕೇವಲ ಈ ಎದೆ ಭಾಗ ಮಾತ್ರ ಅಲ್ಲ, ಬೆನ್ನಿನ ಭಾಗವನ್ನು ಸೇರಿಸಿಯೇ ನಾವು ಮಧ್ಯಭಾಗ ಅಂತ ಹೇಳ್ತಕ್ಕಂಥದ್ದು. ಹಾಂ, ಯಾವುದೇ? ಹಾಂ ಹಾಂ, ಅದೇ ಭಗವಂತನಿಗೆ ಎಲ್ಲ ಅವಯವಗಳು ಇದೆ. ಸಾಕಾರ ಭಗವಂತನಿಗೆ ಬಲಗೈ ಇದೆ,
ಅದನ್ನು ದಕ್ಷಿಣ ಪಕ್ಷ ಶಬ್ದದಿಂದ ಹೇಳಿದರು. ಭಗವಂತನಿಗೆ ಎಡಗೈ ಇದೆ, ಆದ್ದರಿಂದ ಅದನ್ನು ದಕ್ಷಿಣ ಪಕ್ಷದಿಂದ ಹೇಳಿದ್ದಾರೆ, ಉತ್ತರ ಪಕ್ಷದಿಂದ ಹೇಳಿದ್ದಾರೆ. ಭಗವಂತನಿಗೆ ಬೆನ್ನಿದೆ, ಎದೆ ಭಾಗ ಇದೆ, ಹೊಟ್ಟೆ ಭಾಗ ಇದೆ, ಇದನ್ನು ಆತ್ಮಶಬ್ದದಿಂದ ಹೇಳಿದ್ದಾರೆ ಅಂತ ಸಾಕಾರತ್ವವನ್ನು ನಿರಾಕಾರ ಅಲ್ಲ. ಪೃಷ್ಠ ಪಾರ್ಶ್ವ ಅಗ್ರ ಪ್ರದೇಶಾಹಿ ಅಂತ ಹಿಂದಿನ ಭಾಗ, ಏನು ಪಕ್ಕದಲ್ಲಿರ್ತಕ್ಕಂಥ ಭಾಗ, ಎದುರುಗಡೆ ಇರ್ತಕ್ಕಂಥ ಭಾಗ, ಇಷ್ಟೆಲ್ಲವನ್ನೂ ಸೇರಿಸಿ ಅದನ್ನು ಮಧ್ಯಾಂಗಮಿತ್ಯುಚ್ಯಂತೆ, ಅದನ್ನು ಮಧ್ಯಭಾಗ ಎಂಬುದಾಗಿ ಕರೀತಾರೆ. ಅತಃ ಪ್ರಸಿದ್ಧ ಪಾರ್ಶ್ವಸ್ಯ ಮಧ್ಯಾಂಗ ಏವ ಅಂತರ್ಭಾವಾತ್ ತಸ್ಯ ಪಕ್ಷೌ ಹಸ್ತೌ ಏವ ಭವೇತಾಂ ಇತಿ ಭಾವಃ. ಅದರಿಂದ ಪ್ರಸಿದ್ಧವಾದಂತಹ ಪಾರ್ಶ್ವ ಅದು ಮಧ್ಯಭಾಗದಲ್ಲೇ ಸೇರಿಕೊಂಡಿದೆ. ಈ ಮಧ್ಯಭಾಗದ ಪಾರ್ಶ್ವ ಇದೆಯಲ್ಲ, ಏನು ನಾವು ಭುಜದ ಕೆಳಗಿನ ಭಾಗ ಹೇಳ್ತೇವೆ, ಅದು ಮಧ್ಯಭಾಗದಲ್ಲೇ ಸೇರಿಕೊಳ್ಳುತ್ತೆ. ಹಾಗಾದರೆ ಪಾರ್ಶ್ವ ಅಂದರೆ ಪಕ್ಕದಲ್ಲಿರೋದು, ಮಧ್ಯಭಾಗದ ಪಕ್ಕ ಅಂತಂದರೆ ಹಾಗಾದರೆ ಹೊಟ್ಟೆಯ ಎದೆಯ ಬಲಭಾಗ ಆಗಬೇಕು. ನೀವು ಕೈ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಹೊಟ್ಟೆಯ ಎದೆಯ ಬಲಭಾಗ ಎಡಭಾಗ ಅದಷ್ಟು ಸೇರಿಯೇನೆ ಮಧ್ಯ ಅಂತ ಹೇಳ್ತಾರೆ. ಆ ಮಧ್ಯ ಶಬ್ದದಿಂದಲೇ ಅದು ಅಂತರ್ಗತ ಆದ್ದರಿಂದ ಪುನಃ ಅಲ್ಲಿ ಉತ್ತರ ಪಕ್ಷ ದಕ್ಷಿಣ ಪಕ್ಷ ಅಂತ ಹೇಳಿರೋದ್ರಿಂದ ಆ ಶಬ್ದದಿಂದ ಯಾವುದನ್ನು ಇಟ್ಕೊಳ್ಬೇಕು ಅಂತಂದರೆ ಹಸ್ತವನ್ನೇ ಇಟ್ಕೊಳ್ಬೇಕು. ಪ್ರಸಿದ್ಧ ಪಾರ್ಶ್ವಸ್ಯ ಮಧ್ಯಭಾಗದ ಪ್ರಸಿದ್ಧವಾದಂತಹ ಏನು ಬಲಭಾಗ ಎಡಭಾಗ ಇದೆಯಲ್ಲ, ಅದು ಮಧ್ಯಾಂಗ ಏವ ಅಂತರ್ಭಾವಾತ್, ಮಧ್ಯಭಾಗದಲ್ಲೇ ಅದು ಸೇರಿಕೊಳ್ತಾ ಇದೆ. ಒಂದು ವಸ್ತು ಅಂತಂದರೆ ಆ ವಸ್ತುವಿನ ಎಡಭಾಗ ಬಲಭಾಗ ಸೇರಿಕೊಂಡೇನೆ ಅದನ್ನು ನಾವು ವಸ್ತು ಅಂತ ಹೇಳೋದು. ಹಾಗೆ ಈ ಶರೀರದ ಮಧ್ಯಭಾಗ ಅಂತಂದರೆ ಆ ಮಧ್ಯಭಾಗದಲ್ಲಿ ಎದುರಿನ ಭಾಗ ಸೇರ್ತು, ಹಿಂದಿನ ಭಾಗ ಸೇರ್ತು, ಬಲಭಾಗ ಸೇರ್ತು, ಎಡಭಾಗ ಸೇರ್ತು, ಅಷ್ಟು ಸೇರಿದ್ರೇ ಅದು ಮಧ್ಯಭಾಗ ಅಂತ ಆಗುತ್ತೆ. ಪುನಃ ಪ್ರತ್ಯೇಕವಾಗಿ ಆ ದಕ್ಷಿಣ ಪಕ್ಷ ಉತ್ತರ ಪಕ್ಷ ಅಂತ ಹೇಳಿದ್ದಾರೆ ಅಂತಂದರೆ ಅದು ಮಧ್ಯಭಾಗದ ಬಲಭಾಗ ಆಗಲಿ ಎಡಭಾಗ ಆಗಲಿ ಸಾಧ್ಯ ಇಲ್ಲ. ಅದಕ್ಕಿಂತ ಬೇರೆಯಾದ ಕೈಯೇ ಆಗಬೇಕು. ತಸ್ಯ ಪಕ್ಷವು ಹಸ್ತಾವೇವ ಭವತಾಂ, ಮಧ್ಯಭಾಗದ ಬ್ರಹ್ಮ ಅನ್ನೋದು ಕೂಡ ಆನಂದ. ಬ್ರಹ್ಮಶಬ್ದಕ್ಕೆ ಇಲ್ಲಿ ಬ್ರಹ್ಮ ಅಂತ ಅರ್ಥ ಅಲ್ಲ. ಬ್ರಹ್ಮ ಅಂತಂದರೆ ಬ್ರಹ್ಮಶಬ್ದಕ್ಕೆ ಏನು ಅರ್ಥ ಹೇಳ್ತೇವೆ ಆ ಅರ್ಥ ಅಲ್ಲ. ಇಲ್ಲಿ ಬ್ರಹ್ಮ ಅಂದರೂ ಆನಂದ ಅಂತಲೇ ಅರ್ಥ. ಮುಂದೆ ಅದನ್ನು ಹೇಳ್ತಾರೆ. ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ತತ್ರ ಮಾಂ ಅಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ ಅಂತಿರೋದು. ಅಲ್ಲಿ 5 ವಿಧವಾದ ಆನಂದವನ್ನು ಹೇಳಿದ್ದಾರೆ. ಯತ್ರ ಆನಂದಾಶ್ಚ ಮೋದಶ್ಚ ಮುದಃ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ಅಂತ 5 ಹೇಳಿದ್ದಾರೆ. ಇಲ್ಲಿಯೂ ಕೂಡ ಏನು ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪರಿಷ್ಠ ಅಂತ ಆ ಶ್ರುತಿಯಲ್ಲಿ ಹೇಳಿದ 5 ಆನಂದವನ್ನು ಈ ಶ್ರುತಿ ಹೇಳ್ತಾ ಇದೆ. ಅದನ್ನೇ ವಿವರಣೆ ಮಾಡುತ್ತಾ ಇದೆ. ಅಂದರೆ ಇದು ಸಮಾಖ್ಯ, ಅದನ್ನು ಮುಂದೆ ಅವರೇ ಸಮರ್ಥನೆ ಮಾಡುತ್ತಾರೆ ಅಂತ. ಅದರಿಂದ ಪಕ್ಷ ಅಂತಂದರೆ ಕೈಗಳೇ ಆಗಬೇಕು. ಆನಂದಖಿಲ ಮಧ್ಯೋರಃ ಸ್ಥಲನಾಭ್ಯುದರಾದಿಕಂ ಆತ್ಮಶಬ್ದೋದಿತಂ ರೂಪಂ ಏತಾವದ್ಧಿ ವಿನಿಶ್ಚಿತಂ. ಇನ್ನು ಆನಂದ ಆತ್ಮ ಅಂತ ಹೇಳಿದ್ದಾರೆ. ಆನಂದ ಆತ್ಮ ಅಂದರೆ ಏನರ್ಥ? ಮಧ್ಯಭಾಗವು ಆನಂದ ರೂಪ ಅಂತ ಅರ್ಥ. ಮಧ್ಯಭಾಗ ಅಂದರೆ ಯಾವುದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಮಧ್ಯ ಉರಸ್ಥಲನಾಭ್ಯುದರಾದಿಕಂ. ಮಧ್ಯಭಾಗ ಅಂದರೆ ಯಾವುದು ಅಂತಂದರೆ ಶರೀರದ ಮಧ್ಯಭಾಗ ರೂಪವಾಗಿರ್ತಕ್ಕಂಥದ್ದು ಯಾವುದು? ಎದೆ, ಮತ್ತು ಉರಸ್ಥಲ ಅಂದರೆ ಎದೆ, ನಾಭಿ ಪ್ರದೇಶ, ಉದರ, ಹೊಟ್ಟೆ, ಇಷ್ಟು ಸೇರಿ ಇದನ್ನು ಮಧ್ಯಭಾಗ ಎಂಬುದಾಗಿ ಕರೀತಾ ಇದ್ದಾರೆ. ಇದೇ ಆತ್ಮಶಬ್ದೋದಿತ. ಆನಂದ ಆತ್ಮ ಎಂಬಲ್ಲಿ ಆತ್ಮಶಬ್ದದಿಂದ ಈ ಮಧ್ಯಭಾಗವನ್ನು ಶ್ರುತಿ ಉಲ್ಲೇಖ ಮಾಡಿದೆ.
ಏತಾವದ್ಧಿ ವಿನಿಶ್ಚಿತಂ. ಆದ್ದರಿಂದ ಇದೇ ಆತ್ಮಶಬ್ದದಿಂದ ವಾಚ್ಯವಾಗಿರ್ತಕ್ಕಂಥದ್ದು. ಮಧ್ಯಭಾಗ ಪೂರ್ಣ, ಉದರ, ಉರಸ್ಸು ಮತ್ತು ಪೃಷ್ಠಭಾಗ ಹಾಗೆ ನಾಭಿ ಇದೆಲ್ಲವನ್ನು ಸೇರಿ ಮಧ್ಯಭಾಗ ಎಂಬುದಾಗಿ ಹೇಳುತ್ತಾರೆ. ಅದೇ ಆನಂದ ಎಂಬುದಾಗಿ ಶ್ರುತಿ ಉಲ್ಲೇಖ ಮಾಡಿದೆ. ಒಂದೊಂದನ್ನು ಹೇಳ್ತಾ ಇದ್ದಾರೆ. ಪ್ರಿಯಮೇವ ಶಿರಃ ಆಯಿತು, ಮೋದೋ ದಕ್ಷಿಣ ಪಕ್ಷ ಆಯಿತು, ಪ್ರಮೋದ ಉತ್ತರ ಪಕ್ಷ ಆಯಿತು, ಆನಂದ ಆತ್ಮ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಈಗ ಅದರಿಂದ ಬ್ರಹ್ಮಪುಚ್ಛ ಅನ್ನೋದಕ್ಕೆ ಅವರು ಆನಂದಮಯನ ಕೋಶ ಬ್ರಹ್ಮ, ಆನಂದಮಯ ಕೋಶದ ಪುಚ್ಛ ಭಾಗ ಬ್ರಹ್ಮ ಅಂತ ಅವರು ಅರ್ಥ ಮಾಡಿದ್ದಾರೆ. ಅದು ಸರಿಯಲ್ಲ. ಮತ್ತು ಭಗವಂತನೇ ಅವನೇ ಬ್ರಹ್ಮ, ಅವನೇ ಪುಚ್ಛ. ಒಂದು ಆನಂದಮಯ ಕೋಶ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಆನಂದಮಯ ಕೋಶದ ಪುಚ್ಛ ಭಾಗ ಬ್ರಹ್ಮ ಅಂತ ಅವರು ಅರ್ಥ ಮಾಡಿದ್ದಾರೆ. ಅದನ್ನು ನಿರಾಕರಣೆ ಮಾಡ್ತಾರೆ. ಅಸ್ಯ ಅಂತ ಇಟ್ಕೊಳ್ಬೇಕು. ಈ ಪರಮಾತ್ಮನ ಮಧ್ಯೋರಸ್ಥಲನಾಭ್ಯುದರಾಧಿಕಂ, ಮಧ್ಯ ಶರೀರ ರೂಪವಾದಂತಹ ಅಥವಾ ಶರೀರದ ಮಧ್ಯಭಾಗ ರೂಪವಾದಂತಹ ಉರಸ್ಥಲ ಎದೆ, ನಾಭಿ ಹೊಕ್ಕುಳು, ಉದರ ಹೊಟ್ಟೆ, ಆದಿಕಂ ಇದೇ ಮೊದಲಾದ ಶರೀರ ಭಾಗ. ಇದೇ ಆದಿ ಶಬ್ದದಿಂದ ಪಕ್ಕೆಲವು, ಎಡಭಾಗದ್ದು ಬಲಭಾಗದ್ದು ಪೃಷ್ಠಭಾಗ ಇದೆಲ್ಲ ಸೇರಿ ಅದಕ್ಕೆ ಆದಿಕಂ ಅಂತ ಶಬ್ದವನ್ನು ಹಾಕಿದ್ದಾರೆ. ಇದೇ ಮೊದಲಾದದ್ದು. ಆನಂದ ಕಿಲ, ಆನಂದ ಸ್ವರೂಪವಾಗಿದೆ. ಏತಾವತ್ ಮೇಲೆ ಹೇಳಿದಂತಹ ರೂಪಂ, ಈ ಶರೀರದ ಮಧ್ಯಭಾಗವು ಆತ್ಮಶಬ್ದೋದಿತಂ, ಶ್ರುತಿಯಲ್ಲಿರುವಂತಹ ಆತ್ಮಶಬ್ದದಿಂದ ಹೇಳಲ್ಪಟ್ಟಿದ್ದು. ಇತಿ ಈ ರೀತಿಯಲ್ಲಿ ವಿನಿಶ್ಚಿತಂ, ನಿಶ್ಚಿತವಾಗಿದೆ. ಪರಮಾತ್ಮನ ಮಧ್ಯೋರಸ್ಥಲನಾಭ್ಯುದರಾಧಿಕಂ, ಮಧ್ಯ ಶರೀರದ ಭಾಗವಾದ ಉರಸ್ಥಲ, ಹೊಕ್ಕುಳು, ಹೊಟ್ಟೆ, ಪಕ್ಕೆಲವು, ಪೃಷ್ಠಭಾಗ ಇದೆಲ್ಲವೂ ಕೂಡ ಆನಂದ ಕಿಲ, ಆನಂದ ಸ್ವರೂಪವೇ ಆಗಿದೆ. ಏತಾವತ್ ಮೇಲೆ ಹೇಳಿದಂತಹ ರೂಪಂ, ಶರೀರದ ಮಧ್ಯಭಾಗವು ಆತ್ಮಶಬ್ದೋದಿತಂ, ಆತ್ಮಶಬ್ದದಿಂದ ಹೇಳಲ್ಪಟ್ಟಿದ್ದು. ಇತಿ ಈ ರೀತಿಯಾಗಿ ವಿನಿಶ್ಚಿತಂ, ನಿಶ್ಚಯವಾಗಿದೆ. ಆನಂದ ಆತ್ಮ ಇತ್ಯಸ್ಯ ಅರ್ಥಕಥನಂ ಆನಂದ ಕಿಲ ಇತ್ಯಾದಿ. ಶ್ರುತಿಯಲ್ಲಿರುವ ಆನಂದ ಆತ್ಮ ಎಂಬತಕ್ಕಂತಹ ವಾಕ್ಯದ ಅರ್ಥವನ್ನು ವಾದಿರಾಜರು ಆನಂದ ಕಿಲ ಎಂಬತಕ್ಕಂತಹ ವಾಕ್ಯ ಶ್ಲೋಕದಿಂದ ವಿವರಿಸ್ತಾ ಇದ್ದಾರೆ. ಆದಿಪದೇನ ಅಲ್ಲಿ ನಾಭಿ ಉದರ ಆದಿಕಂ ಅಂತಿದೆ. ಆದಿ ಶಬ್ದದಿಂದ ಯಾರು ಇಟ್ಕೊಳ್ಬೇಕು? ಪಾರ್ಶ್ವಯೋಹೋ ಪೃಷ್ಠಸ್ಯ ಚ ಗ್ರಹಣಂ, ಪಕ್ಕೆಲವು ಬೆನ್ನಿನ ಭಾಗ ಇದನ್ನು ಇಟ್ಕೊಳ್ಬೇಕು. ಅಷ್ಟು ಸೇರಿಸಿ ಮಧ್ಯಭಾಗ ಆತ್ಮ ಅಂತ ಹೇಳ್ತಾರೆ. ಹಿ ಯಸ್ಮಾತ್ ಇತ್ಯಾದಿಕಂ ಪೂರ್ವಕ. ಹಿ ಯಸ್ಮಾತ್ ಆತ್ಮಪದೋದಿತಂ ಇದಂ ಅತಃ ಆನಂದ ಆತ್ಮ ಅಂತಂದರೆ ಪೂರ್ಣ ಮಧ್ಯಭಾಗವನ್ನು ಆನಂದ ರೂಪ ಅಂತ ಹೇಳಿದ್ದಾರೆ. ಬೃಹತ್ ಸುಖಂ ಕಿಲಾಸ್ಯಾಂಘ್ರಿ ಜಂಘೋರು ಕಟಿಪೂರ್ವಕಂ ಮುದ ಪ್ರಮುದ ಇತ್ಯುಕ್ತ ಮುದತ್ರೋಕ್ತ ಸಮಾಖ್ಯಯ ಇಯದೇವ ಹಿ ಮಧ್ಯಸ್ಯ ಪುಚ್ಛಂಚ ಸ್ಥಿತಿ ಕಾರಣಂ. ಪುಚ್ಛ ಬ್ರಹ್ಮಪುಚ್ಛಂ ಅಂತಿದೆ. ಬ್ರಹ್ಮ ಅಂದ್ರೇನು? ಅದು ಮುತು ಶಬ್ದದಿಂದ ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ, ಮುದ ಅಂತ ಹೇಳಿದ್ದಾರೆ. ಆ ಮುತು ಶಬ್ದದಿಂದ ಊರು ಕಟಿಪೂರ್ವಕಂ, ಪರಮಾತ್ಮನ ಅಂಘ್ರಿ ಅಂದ್ರೆ ಪಾದ, ಜಂಘ ಅಂತಂದ್ರೆ ಮೊಣಕಾಲು, ಊರು ಅಂದ್ರೆ ತೊಡೆ, ಆಮೇಲೆ ಕಟಿ ಅಂದ್ರೆ ಸೊಂಟ, ಇಷ್ಟು ಭಾಗ ಅದನ್ನ ಪುಚ್ಛ ಅಂತ ಕರೀತಾ ಇದ್ದಾರೆ. ಇದು ಕೂಡ ಏನಾಗಿದೆ ಅಂತಂದ್ರೆ ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಬೃಹತ್ ಸುಖಂ. ಬ್ರಹ್ಮ ಅಂತಂದ್ರೆ ಅದು ಪೂರ್ಣವಾದ ಸುಖರೂಪವಾದದ್ದು ಅಂತ ಅರ್ಥ. ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ. ಇಲ್ಲಿ ಪೂರ್ಣವಾದ ಸುಖರೂಪ ಅಂತ. ಯಾಕೆ ಅಂತಂದರೆ ಅದು ಹೇಳ್ತಾರೆ ಮುದ್ ಅತ್ರ ಉಕ್ತ ಸಮಾಖ್ಯಯ ಅಂತ. ಅಲ್ಲಿ ಶ್ರುತಿಯಲ್ಲಿ ಮುತು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ಮುದ ಪ್ರಮುದ ಆಸತೆ ಅಂತ. ಅಲ್ಲಿ ಪ್ರಮುದ ಪ್ರಮೋದ ಸಮಾನ. ಇನ್ನು ಕಾಮಸ್ಯ ಯತ್ರಾಪ್ತ ಕಾಮಾಹ ಅಂತಿದೆ, ಅದು ಪ್ರಿಯಮೇವ ಎಂಬುದಾಗಿ ಹೇಳಿದ್ದಾರೆ. ಆನಂದ ಆನಂದ ಆತ್ಮ ಅಂತ ಹೇಳಿದ್ದಾರೆ.
ಹೀಗೆ ಒಂದೊಂದು ಸುಖವನ್ನು ನಾವು ಶ್ರುತಿಯಲ್ಲಿ ಏನು ಕರ್ಣಸೂಕ್ತದಲ್ಲಿರ್ತಕ್ಕಂಥದ್ದು, ತೈತ್ತಿರಿಯ ಶ್ರುತಿಯಲ್ಲಿರ್ತಕ್ಕಂಥದ್ದು, ಇದೆರಡನ್ನೂ ಕೂಡ ನಾವು ಸಮಾಖ್ಯ ಸಮಾನವಾದ ವಿಷಯವನ್ನು ಹೇಳ್ತಾ ಇದೆ ಅಂತ ತೆಗೆದುಕೊಳ್ಬೇಕು ಅಂತಾದರೆ ಮುತು ಶಬ್ದದಿಂದ ಬ್ರಹ್ಮ ಶಬ್ದದಿಂದ ಆ ಆನಂದವನ್ನು ಸಮಾನವಾದ ಆನಂದವನ್ನು ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಬೇಕು. ಇಲ್ಲ ಅಂತಾದರೆ ಅದು ಸಮಾಖ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಖ್ಯ ಅಂದ್ರೇನು? ಸಮಾನ ಆಖ್ಯ, ಒಂದೇ ರೀತಿಯಾದ ನಿರೂಪಣೆ, ಅದನ್ನು ಸಮಾಖ್ಯ ಅಂತ ಕರೀತಾರೆ. ಹಾಗಾದರೆ ಶ್ರುತಿಯಲ್ಲಿ ತೈತ್ತಿರೇಯ ಶ್ರುತಿಯಲ್ಲಿ 5 ವಿಧವಾದ ಆನಂದ, ಕರ್ಣಸೂಕ್ತದಲ್ಲಿ 5 ವಿಧ ಆನಂದ, ಅದು ಇದೆ ಅಂತ ಸಮಾನವಾಗಿ ನಿರೂಪಣೆ ಮಾಡಿದರೆ ಸಮಾಖ್ಯ ಆಗುತ್ತೆ. ಹಾಗೆ ಸಮಾಖ್ಯ ಆಗಬೇಕು ಅಂತಾದರೆ ಆವಾಗ ಮುತು ಶಬ್ದದಿಂದ ಬ್ರಹ್ಮ ಶಬ್ದದಿಂದ ಹೇಳಿದ ಸುಖ ಸಮಾನವಾದದ್ದು ಎಂಬುದಾಗಿ ತಿಳ್ಕೊಳ್ಬೇಕು. ಇದನ್ನು ಹೇಳ್ತಾರೆ ಇಯದೇವಹಿ ಮಧ್ಯಸ್ಯ ಪುಚ್ಛಂಚ ಸ್ಥಿತಿ ಕಾರಣಂ ಅಂತ. ಈ ಮಧ್ಯಭಾಗ ಎಂಬತಕ್ಕಂಥದ್ದಿದೆಯಲ್ಲ, ಅದು ಸಮಾನಾರ್ಥಕವಾದಂತಹ ಶ್ರುತಿಯಿಂದ ನಿರೂಪಿತವಾಗಿದೆ. ಹಾಗೆ ಪುಚ್ಛ ಅಂದ್ರೇನು? ಮಧ್ಯಸ್ಥ ಸ್ಥಿತಿ ಕಾರಣ, ಮಧ್ಯಭಾಗದ ಇರುವಿಕೆಗೆ ನಿಲ್ಲುವಿಕೆಗೆ ಕಾರಣವಾದದ್ದು ಯಾವುದೋ ಅದನ್ನು ಪುಚ್ಛ ಅಂತ ಕರೀತಾ ಇದ್ದೆ. ಅಂದರೆ ಏನರ್ಥ? ಕಟಿಯಿಂದ ಪ್ರಾರಂಭ ಮಾಡಿ ಪಾದದ ತನಕ ಇರತಕ್ಕಂತಹ ಎಲ್ಲ ಅವಯವಗಳನ್ನು ಪುಚ್ಛ ಅಂತ ಹೇಳಿದ್ದಾರೆ, ಹೊರತು ಬಾಲ ಅಂತ ಅರ್ಥ ಅಲ್ಲ. ಇದು ಶರೀರದ ಬಾಲದ ಭಾಗ ಈ ಭಾಗ, ಆದ್ದರಿಂದಾಗಿ ಅದನ್ನು ಪುಚ್ಛ ಅಂತ ಕರೀತಾರೆ, ಹೊರತು ಪುಚ್ಛ ಅಂದರೆ ಬಾಲವೇ ಅಂತಲ್ಲ, ಕೊನೆ ಪುಚ್ಛ ಅಂತ ಕರೀತಾರೆ. ಅಸ್ಯ ಪರಮಾತ್ಮನ ಅಂಘ್ರಿ ಜಂಘೋರು ಕಟಿಪೂರ್ವಕಂ, ಅಂಘ್ರಿ ಪಾದ, ಜಂಘ ಮೊಣಕಾಲು, ಊರು ತೊಡೆ, ಕಟಿ ಸೊಂಟ, ಇದೇ ಮೊದಲಾದಂತಹ ಶರೀರವು ಬೃಹತ್ ಸುಖಂ ಶ್ರೇಷ್ಠವಾದ ಸುಖವಾಗಿದೆ. ಕಿಲ ಇದು ಪ್ರಸಿದ್ಧ. ಮುದಃ ಪ್ರಮುದಃ ಇತಿ ಯತ್ರ ಆನಂದಾಶ್ಚ ಮೋದಾಶ್ಚ ಎಂಬತಕ್ಕಂತಹ ಶ್ರುತಿಯಲ್ಲಿ ಮುದ ಪ್ರಮುದ ಎಂಬುದಾಗಿ ಉಕ್ತ ಹೇಳಲ್ಪಟ್ಟಂತಹ ಆ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಮುತು ಎಂಬತಕ್ಕಂತಹ ಸುಖವು ಅತ್ರ ಈ ತೈತ್ತಿರೇಯ ಶ್ರುತಿಯಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬತಕ್ಕಂತಹ ಶ್ರುತಿಯಲ್ಲಿ ಸಮಾಖ್ಯೆಯ ಸಮಾನಾರ್ಥದ ರೂಪದಿಂದ ಉಕ್ತ ಹೇಳಲ್ಪಟ್ಟಿದೆ. ಮಧ್ಯಸ್ಯ ಶರೀರ ಮಧ್ಯಭಾಗದ ಪುಚ್ಛಂ ಕೆಳಗಡೆ ಇರತಕ್ಕಂಥ ಶರೀರ ಭಾಗವು ಇಯದೇವ ಈ ಅಂಶವೇ ಸ್ಥಿತಿ ಕಾರಣಂ ಶರೀರದ ಸ್ಥಿತಿಗೆ ಕಾರಣವಾಗಿದೆ. ಅಸ್ಯ ಈ ಪರಮಾತ್ಮನ ಅಂಘ್ರಿ ಜಂಘೋರು ಕಟಿಪೂರ್ವಕಂ, ಪಾದ ಮೊಣಕಾಲು ತೊಡೆ ಸೊಂಟ ಇವೇ ಮೊದಲಾಗಿರ್ತಕ್ಕಂಥ ಶರೀರವು ಬೃಹತ್ ಸುಖಂ ಶ್ರೇಷ್ಠವಾದ ಸುಖ ಸ್ವರೂಪ, ಇದು ಕಿಲ ಪ್ರಸಿದ್ಧವಾಗಿದೆ. ಮುದ ಪ್ರಮುದ ಇತಿ ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಎಂಬತಕ್ಕಂತಹ ಶ್ರುತಿಯಲ್ಲಿ ಉಕ್ತ ಹೇಳಲ್ಪಟ್ಟಂತಹ ಮುತು ಎಂಬತಕ್ಕಂತಹ ಸುಖವು ಅತ್ರ ಈ ತೈತ್ತಿರೇಯ ಶ್ರುತಿಯಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬಲ್ಲಿ ಸಮಾಖ್ಯೆಯ ಸಮಾನಾರ್ಥದ ರೂಪದಿಂದ ಉಕ್ತ ಹೇಳಲ್ಪಟ್ಟಿದೆ. ಮಧ್ಯಸ್ಯ ಶರೀರ ಮಧ್ಯಭಾಗದ ಪುಚ್ಛಂ ಕೊನೆಯ ಭಾಗವು ಇಯದೇವ ಈ ಅಂಶವೇ ಸ್ಥಿತಿ ಕಾರಣಂ ಶರೀರದ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥದ್ದು. ಭಾಗವತದಲ್ಲಿ ರಘುಗಣನಿಗೆ ಜಡಭರತ ಉಪದೇಶ ಮಾಡಬೇಕಾದ್ರೆ ಅವನು ಇದೇ ಹೇಳ್ತಾನೆ, ನೀನು ರಾಜ ಅಂತ ಮೆರಿತಾ ಇದ್ದೀಯಾ, ಏನು ನಿನ್ನಲ್ಲಿ ರಾಜತ್ವ, ಏನು ನೀನು ರಾಜ, ಯಾಕೆ ಹೊತ್ತುಕೊಂಡವನ ಕಾಲ ಮೇಲೆ ಅವನ ಮೊಣಕಾಲಿದೆ, ಮೊಣಕಾಲ ಮೇಲೆ ತೊಡೆ ಇದೆ, ತೊಡೆ ಮೇಲೆ ಅವನ ಕಟಿಭಾಗ ಇದೆ, ಕಟಿಭಾಗದ ಮೇಲೆ ಉದರ ಭಾಗ ಇದೆ, ಉದರ ಭಾಗದ ಮೇಲೆ ಉರಭಾಗ ಇದೆ, ಉರಭಾಗದ ಮೇಲೆ ಭುಜ ಇದೆ, ಭುಜದ ಮೇಲೆ 2 ಕಟ್ಟಿಗೆ ಇದೆ, ಆ ಕಟ್ಟಿಗೆ ಮೇಲೆ ಇನ್ನೊಂದು ಕಟ್ಟಿಗೆ ಇದೆ, ಅಲ್ಲಿ ಕೂತಿದೀಯಾ. ಒಂದು ವೇಳೆ ಕೆಳಗಿನ ಪಾದ ಜಾರ್ತು ಅಂತಂದರೆ ಆವಾಗ ರಾಜ ನಿರ್ನಾಮ ಆಗಿ ಹೋಗ್ತಾನೆ, ನಾಮಾವಶೇಷ ಬರೀ ಹೆಸರೇ ಉಳಿಯುತ್ತಷ್ಟೇ, ವ್ಯಕ್ತಿ ಇಲ್ಲ ಅಂತ ಆಗ್ಬಿಡ್ತಾನೆ. ಹಾಗಾದರೆ ಈ ಶರೀರ ಅದು ಹೊತ್ಕೊಂಡದ್ದು, ಶರೀರ ಹೊತ್ಕೊಂಡಿದೆ ಅಂತಂದರೆ ಅದಕ್ಕೆ ಒಂದೊಂದು ಕೂಡ ಹೊರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ, ಇದ್ಯಾವುದೂ ಕಾರಣ ಅಲ್ಲ, ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಅಲ್ಲಿ ಹೇಳಬೇಕಾದ್ರೆ ಈ ಒಂದೊಂದು ಅವಯವಗಳನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಹಾಗಾದರೆ ಇದೆಲ್ಲ ಪಾದ ಅಂದರೆ ಈ ಶರೀರದ ಅವಯವಗಳಾಗಿದೆ, ಇದನ್ನು ಸೇರಿಯೇ ಪುಚ್ಛ ಅಂತ ಹೇಳ್ತಾರೆ. ಬ್ರಹ್ಮಪುಚ್ಛಂ ಇತ್ಯಸ್ಯ ಅರ್ಥಮಾಹ
ಈಗ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ತೈತ್ತಿರೀಯ ಶ್ರುತಿಯಲ್ಲಿರ್ತಕ್ಕಂಥ ವಾಕ್ಯದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದು ಬೃಹತ್ ಸುಖಂ ಅಂತ. ಬ್ರಹ್ಮಶಬ್ದಸ್ಯ ಅರ್ಥಕಥನಂ ಬೃಹದಿತಿ ಅಂತ. ಬೃಹತ್ ಅಂದರೆ ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ದೊಡ್ಡದಾದದ್ದು, ಬೃಹತ್ತಾದದ್ದು, ಬೃಹತ್ತಾದಂತಹ ಸುಖ, ಅದನ್ನೇ ಬ್ರಹ್ಮ ಅಂತ ಕರೀತಾರೆ. ತಸ್ಯ ಅಧ್ಯಾಗೃತ ವಿಶೇಷ್ಯ ಸ್ವರೂಪಕಥನಂ ಸುಖಮಿತಿ ಅಂತ. ಇಲ್ಲಿ ಬ್ರಹ್ಮ ಅಂದರೆ ಬೃಹತ್ ಅಂತ ಆಯಿತು, ಸುಖ ಶಬ್ದ ಇಲ್ಲ, ಅದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಆ ಸುಖ ಎಂಬತಕ್ಕಂಥದ್ದು ಯಾಕೆ ಅಂತಂದರೆ ಪ್ರಿಯ, ಮೋದ, ಪ್ರಮೋದ ಅಥವಾ ಮುತ್, ಪ್ರಮುತ್ ಇತ್ಯಾದಿ ಶಬ್ದಗಳಿಂದ ಸುಖವನ್ನೇ ಹೇಳಿದ್ದಾರೆ. ಹಾಗೆ ಬ್ರಹ್ಮ ಅಂತ ಹೇಳಿದ್ದಾರೆ. ಹಾಗಾದರೆ ಬ್ರಹ್ಮ ಬೃಹತ್ತಾದದ್ದು ಅಂತಾಯಿತು. ಯಾವುದು? ಅದು ವಿಶೇಷಣ ಆಯಿತು. ವಿಶೇಷಣ ಸುಂದರನಾದ ಅಂತ ಹೇಳಿದರೆ ಮುಖ ನೋಡ್ತೀರ ಯಾರು ಅಂತ, ಅದಕ್ಕೊಂದು ವಿಶೇಷ ಪದ ಬೇಕು. ಹಾಗೆ ದೊಡ್ಡದಾದದ್ದು ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೇನು ಹೇಳಬೇಕು? ಸುಖ. ಹಾಗಾದರೆ ಅಲ್ಲಿ ಬ್ರಹ್ಮ ಎಂಬತಕ್ಕಂಥ ಶಬ್ದದಿಂದ ವಿಶೇಷಣವನ್ನು ಹೇಳಿದ್ದಾರೆ. ವಿಶೇಷಣ ಪದವನ್ನು ಹೇಳಿದರೆ ಅದು ವಿಶೇಷ ಸಾಪೇಕ್ಷ, ವಿಶೇಷ ಇರಲೇಬೇಕು. ಯಾವುದನ್ನು ವಿಶೇಷವಾಗಿ ಇಟ್ಕೊಳ್ಬೇಕು? ಹಿಂದೆ ಪ್ರಕೃತವಾದಂತಹ ಸುಖವನ್ನು ಇಟ್ಕೊಳ್ಬೇಕು. ತಸ್ಯ ಅಧ್ಯಾಗೃತ ವಿಶೇಷ್ಯ ಸ್ವರೂಪ ಕಥನಂ ಸುಖಮಿತಿ. ಬೃಹತ್ ಸುಖಂ ಅಂತ ವಾದಿರಾಜರು ಸುಖ ಶಬ್ದವನ್ನು ಅವರು ಪ್ರಯೋಗ ಮಾಡಿದ್ದಾರೆ. ಆದರೆ ಶ್ರುತಿಯಲ್ಲಿ ಸುಖ ಶಬ್ದ ಇಲ್ಲ. ಅದು ಯಾಕೆ ಅಂತಂದರೆ ಅಧ್ಯಾಗೃತ ಸ್ವರೂಪ ಕಥನಂ. ಯಾವುದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕಾಗಿದೆಯೋ ಆ ಸ್ವರೂಪವನ್ನು ಸುಖ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಅರ್ಥ ಆಗಲ್ಲ, ಅದಕ್ಕೋಸ್ಕರ ಅವರು ಅರ್ಥ ಆಗುವ ಹಾಗೆ ಶಬ್ದವನ್ನು ಹಾಕಿದ್ದಾರೆ. ಮುದಾಖ್ಯಂ ಸುಖಂ ಇತ್ಯರ್ಥ. ಮುತು ಶಬ್ದದಿಂದ ಶ್ರುತಿಯಲ್ಲಿ ಋಕ್ಷಾಕಾದಲ್ಲಿ ಹೇಳಿರ್ತಕ್ಕಂತಹ ಮುತು ಶಬ್ದದ ಅರ್ಥ ಅದು ಬ್ರಹ್ಮ ಶಬ್ದದ ಅರ್ಥ. ಅಸ್ಯ ಅಂದರೆ ಆನಂದಮಯಸ್ಯ, ಶ್ರುತಿಯಲ್ಲಿದೆ. ಅಸ್ಯ ಅಂಘ್ರಿ ಅಂತಿದೆ ಶ್ಲೋಕದಲ್ಲಿ. ಅಸ್ಯ ಅಂದರೆ ಪರಮಾತ್ಮ ಆನಂದಮಯನ ಅಂತ. ಪುಚ್ಛ ಪದಸ್ಯ ಅರ್ಥ ಕಥನಂ ಅಂಘ್ರಿ ಇತ್ಯಾದಿ ಅಂತ. ಬ್ರಹ್ಮ ಪುಚ್ಛಂ ಅಂತಿದೆಯಲ್ಲ, ಪುಚ್ಛ ಶಬ್ದದ ಅರ್ಥ ಏನು? ಅಂಘ್ರಿ, ಕಟಿ, ಊರು, ಪಾದ ಇದೆಲ್ಲ. ಪೂರ್ವಪದೇನ ಗುಲ್ಫ ಜಾನು ಮೇಢ್ರಾದೀನಾಂ ಗ್ರಹಣಂ ಅಂತ. ಇಲ್ಲೂ ಕೂಡ ಪೂರ್ವಕಂ ಅಂತಿದೆ. ಆ ಪೂರ್ವ ಶಬ್ದದಿಂದ ಯಾವುದನ್ನು ಇಟ್ಕೊಳ್ಬೇಕು ಅಂತಂದರೆ ಇನ್ನು ಹೇಳದೇ ಇರತಕ್ಕಂಥದ್ದು. ಅಲ್ಲಿ ಜೀವನ ಪಾದದಲ್ಲಿರ್ತಕ್ಕಂತಹ ಏನು ಗುಲ್ಫಗಳಿದೆಯಲ್ಲ ಅದನ್ನು ಹೇಳಿಲ್ಲ, ಅದನ್ನು ಇಟ್ಕೊಳ್ಬೇಕು. ಗಂಟಿನ ಭಾಗ ಎಂಬತಕ್ಕಂಥದ್ದು. ಹಾಗೆ ಮೊಣಕಾಲಿನ ಭಾಗದ ಮೇಲೆ ಕಣಕಾಲು ಅಂತ ಹೇಳ್ತಾರೆ, ಅದನ್ನು ಜಾನು ಅಂತ, ಅದನ್ನು ಹೇಳಿಲ್ಲ, ಅದನ್ನು ಇಟ್ಕೊಳ್ಬೇಕು. ಹಾಗೆ ಗುಹ್ಯೇಂದ್ರಿಯಾದಿಗಳು ಅದನ್ನು ಕೂಡ ಇಟ್ಕೊಳ್ಬೇಕು. ಪ್ರತಿಷ್ಠಾ ಪದಸ್ಯ ಅರ್ಥಕಥನಂ ಸ್ಥಿತಿ ಕಾರಣಂ. ಅಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಶ್ರುತಿ. ಪ್ರತಿಷ್ಠಾ ಅಂದರೆ ಏನರ್ಥ? ಪ್ರತಿಷ್ಠತಿ ಅನೇನ ಅನಯಾ ಇತಿ ಪ್ರತಿಷ್ಠಾ. ಯಾವುದರಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಪ್ರತಿಷ್ಠಾ ಅಂತ ಕರೀತಾರೆ. ಯಾವುದರಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಕಾಲಿನಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಕಾಲಿಲ್ಲ ಅಂದರೆ ನಿಂತ್ಕೊಳ್ಳಿಕ್ಕಾಗಲ್ಲ. ಹಾಗಾದರೆ ಸ್ಥಿತಿ ಕಾರಣಂ, ನಿಲ್ಲುವಿಕೆಗೆ ಕಾರಣವಾದದ್ದು ಎಂಬ ಶಬ್ದದಿಂದ ಪ್ರತಿಷ್ಠಾ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಹೌದು, ಅದರ ಅರ್ಥವನ್ನು ವಿವರಣೆ ಮಾಡುವಂಥ ಶ್ಲೋಕ. ಇವರು ಸುರೋತ್ತಮರು ಪುನಃ ಅದನ್ನು ಬಿಡಿಸ್ತಾ ಇದ್ದಾರೆ. ವಾದಿರಾಜರು ಹೇಳಿದ್ದನ್ನು ಇನ್ನು ಬಿಡಿಸಿ ಹೇಳ್ತಾರೆ. ಅದರ ವ್ಯಾಖ್ಯಾನ ರೂಪವಾದದ್ದು ಇದು. ಪ್ರಕರ್ಷೇಣ ತಿಷ್ಠತಿ ಅನಯನ ಇತಿ ವ್ಯುತ್ಪತ್ಯ ಪ್ರತಿಷ್ಠಾ ಸ್ಥಿತಿ ಕಾರಣಂ ಇತ್ಯರ್ಥ ಅಂತ. ಕಾಲಿದ್ರೆ ಸರಿಯಾಗಿ ನಿಂತ್ಕೊಳ್ಳಿಕ್ಕಾಗುತ್ತೆ. ಕಾಲಿಲ್ಲ ಅಂತಂದರೆ ಏನಾದರೂ ಸಪೋರ್ಟ್ ಬೇಕಾಗುತ್ತೆ, ಅಥವಾ ಯಾರಾದರೂ ಸಪೋರ್ಟ್ ಬೇಕಾಗುತ್ತೆ. ಹಾಗಾದರೆ ಪ್ರತಿಷ್ಠತಿ, ಬರೀ ತಿಷ್ಠತಿ ಅಲ್ಲ, ತಿಷ್ಠತಿ ಸಾಕು, ನಿಲ್ಬೋದು ಅಂತ. ನಿಲ್ಬೋದು ಅಂತಂದರೆ ಇನ್ನೊಬ್ಬರ ಸಹಾಯದಿಂದ ನಿಲ್ಬೋದು ಅಂತ ಅರ್ಥ ಆಗುತ್ತೆ. ಇನ್ನು ಇನ್ನೊಬ್ಬರ ಸಹಾಯದಿಂದ ಅಲ್ಲ, ಪ್ರಕರ್ಷೇಣ, ಇನ್ನೊಬ್ಬರ ಸಹಾಯ ಇಲ್ಲದೇನೆ ನಿಂತ್ಕೊಳ್ತಾನೆ. ಅದು ಹೇಗೆ ಅಂತಂದರೆ ಕಾಲಿನಿಂದ. ಕಾಲಿದ್ದರೆ ನಿಂತ್ಕೊಳ್ಳಿಕ್ಕಾಗುತ್ತೆ. ಪೋಲಿಯೋ ಅಟ್ಯಾಕ್ ಆಗಿದೆ ಅಂತಂದರೆ ನಿಂತ್ಕೊಳ್ಳಿಕ್ಕಾಗಲ್ಲ. ಹಾಗಾದರೆ ಕಾಲಿರುತ್ತೆ, ಕಾಲಿಲ್ಲ ಅಂತ ಹೇಳಲ್ಲ, ಕಾಲಿರುತ್ತೆ. ಸ್ಥಿತಿ ಕಾರಣ ಅಲ್ಲ,
ಹಾಗಾದರೆ ಅಲ್ಲಿ ಪ್ರತಿಷ್ಠಾ ಅಂತ ಹೇಳಿಕ್ಕೆ ಬರಲ್ಲ. ಕಾಲಿದ್ದರೂ ಕೂಡ ಯಾವ ಕಾಲು ನಿಲ್ಲುವಿಕೆಗೆ ಕಾರಣ ಆಗಿಲ್ವೋ ಅದನ್ನು ಕಾಲು ಅಂತ ನಾವು ಹೇಳ್ತೇವೆ. ಅವನಿಗೆ ಕಾಲಿಲ್ಲ ಅಂತ ಹೇಳ್ತೇವೆ. ಕಾಲಿಲ್ವಾ? ಕಾಲಿರುತ್ತೆ. ಕಾಲಿಲ್ಲ ಅಂದರೆ ಏನರ್ಥ? ನಿಲ್ಲಿಕ್ಕಾಗಲ್ಲ ಅಂತಲೇ ಅರ್ಥ. ಪ್ರಕರ್ಷೇಣ ತಿಷ್ಠತಿ ಅನೇನು, ಯಾವುದರಿಂದ ಸರಿಯಾಗಿ ನಿಂತ್ಕೊಳ್ತಾನೆ. ಸರಿಯಾಗಿ ಅಂದರೆ ಏನರ್ಥ? ಇತರ ಸಹಕಾರದ ಅಪೇಕ್ಷೆ ಇಲ್ಲದೇನೆ ಅಂತ ಅರ್ಥ. ವ್ಯಕ್ತಿಯೂ ಆಗ್ಬೋದು, ವಾಕರು ಆಗ್ಬೋದು, ಏನು ಬೇಕಾರಾಗ, ವಾಕಿಂಗ್ ಸ್ಟಿಕ್ಕೂ ಆಗ್ಬೋದು, ಯಾವ್ದು ಬೇಕಾರಾಗ್ಬೋದು, ಅಂತೂ ಅದರ ಸಹಾಯ ಇಲ್ಲದೇನೆ ನಿಲ್ಲಬೇಕು. ಅದನ್ನೇ ಪ್ರತಿಷ್ಠತಿ. ಅದೋ ಭಾಗಾಂಗತ್ವಾತ್ ಪುಚ್ಛಮಿತಿ ಚ ಪಾದಸ್ಸೇವ ನಾಮ ಅಂತ. ಪಾದಕ್ಕೆ ಪುಚ್ಛ ಅಂತ ಯಾಕೆ ಕರೆದ್ರು? ಅದೋ ಭಾಗ ಅಂಗತ್ವ, ಅದು ಕೆಳಗಿನ ಶರೀರದ ಭಾಗ ಆಗಿದೆ, ಆದ್ದರಿಂದ ಅದನ್ನು ಪುಚ್ಛ ಅಂತ ಕರೀತಾರೆ. ಹಾವಿನ ಬಾಲ ಅಂತ ಹೇಳ್ತೇವೆ. ಹಾವಿಗೆ ಬಾಲ ಯಾಕೆ ಅಂತಂದರೆ ಅದು ಆ ಶರೀರದ ಕೆಳಗಿನ ಭಾಗ, ಆದ್ದರಿಂದ ಅದನ್ನು ನಾವು ಬಾಲ, ಹಾವಿನ ಬಾಲ ಅಂತ ಹೇಳ್ತೇವೆ. ಹಾಗೆ ಮನುಷ್ಯನಿಗೂ ಕೂಡ ಈ ಶರೀರದಲ್ಲಿ ಬಾಲ ರೂಪದಲ್ಲಿರ್ತಕ್ಕಂಥದ್ದು ಕಾಲು. ಯಾಕೆ? ಅದು ಕೆಳಗಿನ ಅವಯವ ಆಗಿದೆ. ಮೇಲಿನ ಅವಯವ ಶಿರ, ಕೆಳಗಿನ ಅವಯವ ಪಾದ. ಪ್ರಿಯಮೋದ ಪ್ರಮೋದಾನಂದಾತ್ಮ ಊರ್ಧ್ವಾಂಗಸ್ಯ ಪಾದಪಿ ಸಜಾತೀಯೋ ಯತೋ ವಶ್ಯಂ ತಥೋ ಬ್ರಹ್ಮ ಬೃಹತ್ ಸುಖಂ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬುದಿದೆ. ಅಲ್ಲಿ ಪುಚ್ಛ ಅದರ ಅರ್ಥವೇ ಪ್ರತಿಷ್ಠತಿ ಇತಿ. ಪ್ರತಿಷ್ಠಾ ನಿಲ್ಲುವಿಕೆಗೆ ಕಾರಣವಾದದ್ದು, ಅದು ಬ್ರಹ್ಮ ಅಂತಂದರು. ಬ್ರಹ್ಮ ಅನ್ನೋದಕ್ಕೆ ಬೃಹತ್ ಸುಖ ಅಂತ ವಾದಿರಾಜರು ಅರ್ಥ ಮಾಡಿದರು. ಬೃಹತ್ ಸುಖಂ ಅಂತಲೇ ಯಾಕಾಗಬೇಕು ಬ್ರಹ್ಮ ಶಬ್ದದ ಅರ್ಥ? ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಒಂದು ಆಕಾರ ಇದೆ ಅಂತಾದರೆ ಅದರ ತಲೆ, ಅದರ ಮಧ್ಯಭಾಗ, ಅದರ ಬಲಭಾಗ, ಎಡಭಾಗ ಎಲ್ಲವೂ ಆನಂದ ರೂಪ ಆಗಿದೆ ಅಂತಂದರೆ ಕಾಲಿನ ಭಾಗ ಏನಾಗಿರಬೇಕು? ಆನಂದ ರೂಪವೇ ಆಗಿರಬೇಕು. ಅದರಿಂದ ಈ ಆನಂದಮಯನ ಶಿರಸ್ಸು, ಮಧ್ಯಭಾಗ, ಬಲಭಾಗ, ಎಡಭಾಗ ಎಲ್ಲವನ್ನೂ ಕೂಡ ಅಲ್ಲಿ ಪ್ರಿಯ, ಮೋದ, ಪ್ರಮೋದ, ಆನಂದ ಎಂಬುದಾಗಿ ಈ ಶಬ್ದಗಳಿಂದ ಆನಂದ ರೂಪ ಅಂತ ಹೇಳಿದ್ದಾರೆ. ಹೀಗೆ ಊರ್ಧ್ವಾಂಗಸ್ಯ, ಈ ಕಾಲಿನಗಿಂತ ಮೇಲಿರ್ತಕ್ಕಂತಹ ಎಲ್ಲ ಭಾಗವೂ ಕೂಡ ಆನಂದ ರೂಪ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಒಬ್ಬ ವ್ಯಕ್ತಿಯ ಈ ಶರೀರ ಎಂಬತಕ್ಕಂಥದ್ದು ಅದು ಯಾವ ರೀತಿಯದ್ದಾಗಬೇಕು? ಸಜಾತೀಯ, ಎಲ್ಲ ಅವಯವಗಳು ಕೂಡ ಅದು ಸಮಾನವಾಗಿರಬೇಕು. ನನ್ನ ಶರೀರ ಅದು ಎರಡು ರೀತಿಯಾದಂತಹ ಶರೀರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಲ್ಲಿ? ಕೆಳಗಿನ ಭಾಗ ಅದು ಪ್ರಾಕೃತ, ಮೇಲಿನ ಭಾಗ ಅಪ್ರಾಕೃತ. ಹೇಳಲಿಕ್ಕಾಗುತ್ತಾ? ಕೆಳಗಿನ ಭಾಗ ಅಪ್ರಾಕೃತ ಅಂತಂದರೆ ಮೇಲಿನ ಭಾಗವು ಅಪ್ರಾಕೃತ ಆಗಬೇಕು. ಮೇಲಿನ ಭಾಗ ಪ್ರಾಕೃತ ಅಂತಂದರೆ ಕೆಳಗಿನ ಭಾಗವು ಕೂಡ ಪ್ರಾಕೃತ ಆಗಬೇಕು. ಅಂದರೆ ಭಗವಂತನ ಅವಯವ ಅದು ಊರ್ಧ್ವಾಂಗ ಎಲ್ಲವೂ ಕೂಡ ಆನಂದ ರೂಪ ಅಂತ ಹೇಳಿದ್ರಿಂದ ಕೊನೆಯ ಭಾಗ ಕಾಲು ಪುಚ್ಛ ಶಬ್ದದಿಂದ ಉಕ್ತವಾದದ್ದು ಅದು ಕೂಡ ಏನಾಗಬೇಕು? ಆನಂದ ರೂಪವೇ ಆಗಬೇಕು. ಸಜಾತೀಯವಾದಂಥ ಅವಯವ, ಅದು ವಿಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಬೃಹತ್ ಸುಖ ಎಂಬುದಾಗಿ ವಾದಿರಾಜರು ಅದನ್ನೇ ಅವರೇ ವ್ಯಾಖ್ಯಾನ ಮಾಡಿದ್ರು. ಅದನ್ನು ಯುಕ್ತಿಯಿಂದ ಸಮರ್ಥನೆ ಮಾಡುತ್ತಾ ಇದ್ದಾರೆ. ಏನು ಸಜಾತೀಯ ಅಂದರೆ ಒಂದೇ ರೀತಿಯಲ್ಲಿರುತ್ತೆ ಅಂತ ಅರ್ಥ. ಕೈಕಾಲು ಬೇರೆ ಅಲ್ಲ, ಕೈ ಬೇರೆ ಕಾಲು ಬೇರೆ, ಅದು ಬೇರೆಯೇ. ಆದರೆ ಕೈ ಅದು ರಕ್ತ ಮಾಂಸಾದಿಗಳಿಂದ ಕೂಡಿದೆ ಅಂತಾದರೆ ಕಾಲು ಕೂಡ ಏನಾಗಬೇಕು? ರಕ್ತ ಮಾಂಸಾದಿಂದ ಕೂಡಬೇಕು. ಇಲ್ಲ ಅಂದರೆ ಆರ್ಟಿಫಿಷಿಯಲ್. ಕಾಲಿಲ್ಲ ಅಂತಂದರೆ ಬೇಕಾದರೆ ನೀವು ಕಾಲು ಇನ್ನೊಂದು ಇಟ್ಕೊಳ್ಬೋದು, ಆದರೆ ಅದು ವಿಜಾತೀಯ. ಆದರೆ ಸಹಜವಾಗಿ ಹುಟ್ಟುತ್ತಾನೆ ಆ ಕಾಲು ನಡಿಲಿಕ್ಕಾಗದೇ ಇರಲಿ, ಕಾಲಿದೆ ಅಂದರೆ ಅದೇನಾಗಿರುತ್ತೆ? ಸಜಾತೀಯ, ಅದು ಪ್ರಾಕೃತಿಕವಾದದ್ದೇ ಆಗಿರುತ್ತೆ. ಪರಮಾತ್ಮನಲ್ಲಿ ಅಪ್ರಾಕೃತವಾದದ್ದೇ ಆಗಿರುತ್ತೆ. ಅದೇ ಸಜಾತಿ. ಒಂದೇ ಕ್ಯಾರೆಕ್ಟರ್ ಸಜಾತಿ ಅಂತ ಹೇಳೋದು. ಒಂದೇ ಕ್ಯಾರೆಕ್ಟರ್ ಸಜಾತಿ ಅಂತ ಹೇಳೋದು. ಸಮಾನವಾದ ಧರ್ಮ ಉಳ್ಳವುಗಳು. ಈಗ ಪ್ರಾಣಿ ಅಂತ ಹೇಳ್ತೇವೆ. ಆ ಪ್ರಾಣಿತ್ವೇನ ಸಾಜಾತ್ಯ, ಅದು ನಾಯಿ, ಹಸು, ಹಂದಿ, ಸಿಂಹ ಎಲ್ಲದಲ್ಲೂ ಬರುತ್ತೆ ಪ್ರಾಣಿ ಅಂತ ತೆಗೆದುಕೊಂಡಾಗ.
ಜೀವಿನ ತೆಗೆದುಕೊಂಡಾಗ ಮನುಷ್ಯನು ಸೇರ್ಕೊಳ್ತಾನೆ. ನೋಡಿ, ಜೀವಿತ್ವೇನ ಸಹಜಾತ್ಯ ಹೇಳ್ತೇವೆ ಅಂತಂದರೆ ಎಲ್ಲ ಜೀವಿಗಳು ಸೇರ್ಕೊಳ್ತಾರೆ. ಪ್ರಾಣಿತ್ವೇನ ಹೇಳ್ತೇವೆ ಅಂತಂದರೆ ಆವಾಗ ಮನುಷ್ಯನನ್ನು ಬಿಟ್ಟು ಉಳಿದೆಲ್ಲ ಪ್ರಾಣಿಗಳು ಆಯಿತು. ಗೋತ್ವೇನ ಸಜಾತಿಯ ಅಂತ ಹೇಳ್ತೇವೆ ಅಂತಂದರೆ ಅದು ನಿಮಗೆ ಗಿರ್ ಹಸು ಆಗ್ಬೋದು, ಬೇರೆ ಬೇರೆ ಪುಂಗನೂರು ಹಸು ಆಗ್ಬೋದು, ಹಸು ಆಗ್ಬೋದು, ಎಲ್ಲ ಅದು ಹಸುಗಳು ಮಾತ್ರ ಆಗುತ್ತೆ. ಅಂದರೆ ಗೋತ್ವೇನ ಸಹಜಾತ್ಯ, ಪ್ರಾಣಿತ್ವೇನ ಸಹಜಾತ್ಯ, ಜೀವತ್ವೇನ ಸಹಜಾತ್ಯ, ಈ ರೀತಿಯಲ್ಲಿ ಬೇರೆ ಬೇರೆ ಧರ್ಮದಿಂದ ಸಹಜಾತ್ವೇನ ಹೇಳಿ ಬರುತ್ತೆ. ಹೇಳ್ಬೋದು, ಎರಡು ರೀತಿಯಲ್ಲಿ ಹೇಳ್ಬೋದು. ಬ್ರಾಹ್ಮಣರಾದ್ರಿಂದ ಸಜಾತಿ ಅಂತ ಹೇಳ್ಬೋದು, ಅದರಿಂದಲೂ ಹೇಳ್ಬೋದು, ಅಥವಾ ಮನುಷ್ಯನಾದ್ರಿಂದ ಅದನ್ನು ಸಜಾತಿಯ ಅಂತ ಹೇಳ್ಬೋದು. ಅದಾಗಲಿ, ಎಲ್ಲ ಕಡೆಯಲ್ಲೂ ಸಹಜಾತ್ಯ ಹೇಳ್ತೀರಾ ಅಂದರೆ ಭೇದ ಇರಲೇಬೇಕು. ಭೇದ ಇಲ್ಲ ಅಂದರೆ ಸಹಜಾತ್ಯ ಹೇಳಿಕ್ಕೆ ಬರಲ್ಲ. ಅನೇಕ ಹಸುಗಳಿದ್ರೇನೆ ಆ ಹಸುಗಳಲ್ಲಿ ಗೋತ್ವೇನ ಸಹಜಾತ್ಯ ಹೇಳ್ಬೋದು. ಅನೇಕ ವಿಧವಾದ ಪ್ರಾಣಿಗಳಿದ್ರೇನೆ ಪ್ರಾಣಿತ್ವೇನ ಸಹಜಾತ್ಯವನ್ನು ಹೇಳ್ಬೋದು. ಅನೇಕ ವಿಧವಾದ ಜೀವಿಗಳಿದ್ರೇನೆ ಜೀವಿತ್ವೇನ ಸಹಜಾತ್ಯವನ್ನು ಹೇಳಬೇಕು. ಭೇದ ಇದ್ರೇನೆ ಸಹಜಾತ್ಯ ಹೇಳೋದು. ಭೇದ ಇಲ್ಲ ಅಂದರೆ ಸಹಜಾತ್ಯ ಇಲ್ಲ, ತಾದಾತ್ಮ್ಯ. ಭೇದ ಇಲ್ಲ ಅಂದರೆ ತಾದಾತ್ಮ್ಯ, ಭೇದ ಇದೆ ಅಂದರೆ ಅಲ್ಲಿ ಸಹಜಾತ್ಯ. ಯತಃ ಯಾವ ಕಾರಣದಿಂದ ಪ್ರಿಯ ಮೋದ ಪ್ರಮೋದ ಆನಂದ ಆತ್ಮ ಊರ್ಧ್ವಾಂಗಸ್ಯ, ಪ್ರಿಯ ಮೋದ ಪ್ರಮೋದ ಆನಂದ ಇವೇ ಸ್ವರೂಪವಾಗಿ ಉಳ್ಳಂತಹ ಶರೀರದ ಮೇಲ್ಭಾಗದ ಪಾತ್ ಅಪಿ ಕಾಲಿನ ಭಾಗವೂ ಕೂಡ ಸಜಾತೀಯ ಸದೃಶವಾದದ್ದೇ ಅವಶ್ಯಕವಾಗಿರಬೇಕು. ತತಃ ಆದ್ದರಿಂದ ಬ್ರಹ್ಮ ಪರಬ್ರಹ್ಮನು ಬೃಹತ್ ಸುಖಂ ಶ್ರೇಷ್ಠವಾದ ಸುಖರೂಪನೇ ಆಗಿದ್ದಾನೆ. ಜೀವನಿಗೆ ಸುಖ ಸ್ವರೂಪವೇ ಅಲ್ಲ. ಈಗ ಜೀವನ ಶರೀರ ಇದೆಯಲ್ಲ, ಇದು ಪ್ರಾಕೃತಿಕವಾದ ಶರೀರ, ಇದು ಸುಖ ಸ್ವರೂಪವೇ ಅಲ್ಲ. ಅದು ಪರಮಾತ್ಮನದ್ದು. ಪರಮಾತ್ಮನ ಪಾದ ಇದೆಯಲ್ಲ ಅದು ಬ್ರಹ್ಮ. ಬ್ರಹ್ಮ ಅಂದರೆ ಅದು ಶ್ರೇಷ್ಠವಾದ ಸುಖರೂಪವಾದದ್ದೇ. ಹಿಂದೆ ಹೇಳಿದ ಸುಖಗಳಿಗೂ ಪಾದದ ಸುಖರೂಪತ್ವಕ್ಕೂ ವ್ಯತ್ಯಾಸ ಚಿಂತನೆ ಮಾಡಬೇಡ್ರಿ ಅನ್ನೋ ಅರ್ಥದಲ್ಲಿ ಬೃಹತ್ ಸುಖಂ ಅಂತ ಹೇಳಿದ್ದಾರೆ. ಯತಃ ಯಾವ ಕಾರಣದಿಂದ ಪ್ರಿಯ ಮೋದ ಪ್ರಮೋದ ಆನಂದ ಆತ್ಮ ಊರ್ಧ್ವಾಂಗಸ್ಯ, ಪ್ರಿಯ ಮೋದ ಪ್ರಮೋದ ಆನಂದ ಇವೇ ಸ್ವರೂಪವಾಗಿ ಉಳ್ಳ ಶರೀರದ ಮೇಲ್ಭಾಗದ ಪಾತ್ ಅಪಿ ಪಾದವೂ ಕೂಡ ಸಜಾತೀಯ ಸದೃಶ್ಯವಾದದ್ದೇ ಅವಶ್ಯಕವಾಗಿ ಇರಬೇಕು. ತತಃ ಆದ್ದರಿಂದ ಬ್ರಹ್ಮ ಪರಮಾತ್ಮನು ಬೃಹತ್ ಸುಖಂ ಶ್ರೇಷ್ಠವಾದ ಸುಖರೂಪನೇ ಆಗಿದ್ದಾನೆ. ಬ್ರಹ್ಮಪುಚ್ಛಂ ಇತ್ಯೇವ ಶ್ರುತೌ ಶ್ರವಣಾತ್ ಬೃಹತ್ ಸುಖಂ ಪುಚ್ಛಮಿತಿ ಕಥಂ ವ್ಯಾಖ್ಯಾನಂ. ಶ್ರುತಿಯಲ್ಲಿ ಬ್ರಹ್ಮಪುಚ್ಛಂ ಅಂತ ಅಷ್ಟೇ ಇದೆ, ನೀವು ಬೃಹತ್ ಸುಖಂ ಅಂತ ಅರ್ಥ ಮಾಡಿದ್ದೀರಾ. ಸುಖಂ ಅಂತಿಲ್ಲ ಅಲ್ಲಿ. ಬ್ರಹ್ಮ ಶಬ್ದದ ಅರ್ಥ ಬೃಹತ್ ಅಂತ ಆಗ್ಬೋದು, ಬೃಹತ್ ಸುಖಂ ಅಂತ ಅರ್ಥ ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ವಾದಿರಾಜರೇ ಉತ್ತರ ಕೊಡ್ತಾ ಇದ್ದಾರೆ. ವ್ಯಾಖ್ಯಾನಂ ಇತ್ಯತಃ ಪ್ರಿಯ ಇತಿ. ಪ್ರಿಯ ಮೋದ ಪ್ರಮೋದ ಆನಂದಾಹ ಏವ ಆತ್ಮ ಅಂದರೆ ಸ್ವರೂಪಂ ಅಂತ ಅರ್ಥ. ಅಲ್ಲಿ ಪ್ರಿಯ ಮೋದ ಪ್ರಮೋದ ಆನಂದ ಆತ್ಮ ಅಂತಿದೆ. ಆನಂದ ಆತ್ಮ ಶಬ್ದಕ್ಕೆ ಹಿಂದೆ ಮಧ್ಯಭಾಗ ಅಂತ ಹೇಳಿದರು, ಇಲ್ಲಿ ಆತ್ಮ ಅಂದರೆ ಸ್ವರೂಪ ಅಂತ. ಇಂದ ಪ್ರಿಯ ಮೋದ ಪ್ರಮೋದ ಆನಂದ ಸ್ವರೂಪವಾಗಿರ್ತಕ್ಕಂತಹ ಊರ್ಧ್ವಾಂಗಸ್ಯ ಅಂತರ್ಥ. ಯಸ್ಯ ತಚ್ಚ ತತ್ ಊರ್ಧ್ವಾಂಗಂಚ ತಸ್ಯ, ಅಂತಹ ಸ್ವರೂಪಭೂತವಾದ ಆನಂದ ಸ್ವರೂಪವಾದ ಊರ್ಧ್ವಾಂಗವುಳ್ಳವನು ಯಾರೋ ಅವನ ಪಾದಪಿ ಕಾಲು ಕೂಡ ಸಜಾತೀಯ. ಪಾತ್ ಅಂದರೆ ಪಾದ ಅಂತ. ಯತಃ ಯಸ್ಮಾತ್ ತತಃ ತಸ್ಮಾತ್, ಯಾವ ಕಾರಣದಿಂದ ಆನಂದ ಸ್ವರೂಪವಾದ ಊರ್ಧ್ವಾಂಗವುಳ್ಳವನಾಗಿದ್ದಾನೋ ಆದ್ದರಿಂದ ಅಂತ. ಬ್ರಹ್ಮಪದೇನ ಉಕ್ತಂ ವಸ್ತು ಬೃಹತ್ ಸುಖಮೇವ. ಊರ್ಧ್ವಾಂಗಗಳೆಲ್ಲ ಪ್ರಿಯ ಮೋದ ಪ್ರಮೋದ ಆನಂದ ರೂಪವಾದ್ದರಿಂದ ಪಾದ ಪುಚ್ಛ ಶಬ್ದದಿಂದ ಹೇಳಿರ್ತಕ್ಕಂಥ ಪಾದವು ಕೂಡ ಬೃಹತ್ ಸುಖವೇ ಆಗಿರಬೇಕು. ಯೋಗ್ಯತೆಯ ವಿಶೇಷಾಧ್ಯಾಹಾರ ಇತಿ ಭಾವ. ಅಲ್ಲ ಸುಖಂ ಅಂತಿಲ್ಲ ಅಲ್ಲಿ, ಬ್ರಹ್ಮ ಅಂತಷ್ಟೇ ಇರೋದು. ಬ್ರಹ್ಮ ಅನ್ನೋದಕ್ಕೆ
ಬೃಹತ್ ಅಂತ ಅರ್ಥ, ಸುಖಂ ಅಂತ ಅರ್ಥ ಹೇಗೆ ಮಾಡಿದ್ರಿ ಅಂತಂದರೆ ಅದಕ್ಕೆ ಬೃಹತ್ ಅನ್ನೋದು ಬ್ರಹ್ಮಶಬ್ದದಿಂದ ವಾಚ್ಯವಾದ ಅರ್ಥ ವಿಶೇಷಣ, ವಿಶೇಷಣ ವಿಶೇಷ್ಯ ಸಾಪೇಕ್ಷ. ಅಂದರೆ ಇಲ್ಲಿ ವಿಶೇಷವನ್ನು ಹೇಳಬೇಕು. ಯಾವುದು? ಮೇಲಿನ ಎಲ್ಲ ಭಾಗಗಳನ್ನು ಆನಂದ ಸುಖರೂಪ ಅಂತ ಹೇಳಿರೋದ್ರಿಂದ ಬೃಹತ್ತಾದದ್ದು ಅದು ಸುಖವೇ ಆಗಬೇಕು. ಸುಖ ಶಬ್ದವನ್ನು ಅಧ್ಯಾರ ಮಾಡಿಕೊಳ್ಬೇಕು. ಹಿ ಯಸ್ಮಾತ್ ಪ್ರಿಯ ಮೋದ ಪ್ರಮೋದ ಆನಂದಾದಿ ಸರ್ವಂ ಊರ್ಧ್ವಾಂಗಂ ಸುಖಂ ತಸ್ಮಾತ್ ಇತಿ ಪೂರ್ವೇಣ ಅನ್ವಯ. ಮೇಲಿನ ಅವಯವಗಳೆಲ್ಲ ಅದು ಪ್ರಿಯ ಮೋದ ಪ್ರಮೋದ ಆನಂದ ರೂಪ ಆಗಿದೆ. ಆದ್ದರಿಂದ ಉಳಿದ ಭಾಗವೂ ಕೂಡ ಆನಂದವೇ ಸುಖವೇ ಆಗಿರುತ್ತೆ. ಪ್ರಿಯ ಮೋದ ಪ್ರಮೋದ ಆನಂದ ಇದಕ್ಕೇನರ್ಥ? ಸುಖ ಅಂತಲೇ ಅರ್ಥ. ಪ್ರಿಯ ಅಂದರೂ ಸುಖ, ಮೋದ ಅಂದರೂ ಸುಖ, ಪ್ರಮೋದ ಅಂದರೂ ಸುಖ, ಆನಂದ ಅಂದರೂ ಸುಖ. ಹಾಗಾದರೆ ಬ್ರಹ್ಮ ಅಂತ ಹೇಳಿದ ಮೇಲೆ ಅದು ಏನಾಗಬೇಕು? ಸುಖವೇ ಆಗಬೇಕು. ಸಮಾನ ನ್ಯಾಯ. ತದೂರ್ಧ್ವಾಂಗಂ ಹಿ ಯಸ್ಮಾತ್ ಆನಂದಮಯ ಇತ್ಯತ್ರ ಪ್ರಾಚುರ್ಯಾರ್ಥಮಯ ಪ್ರತ್ಯಯನ ವಾಚ್ಯಂ. ಆ ಆನಂದಮಯ ಎಂಬಲ್ಲಿ ಮಯಶಬ್ದ ಇದೆ. ಆ ಮಯಶಬ್ದಕ್ಕೆ ಏನರ್ಥ? ಪ್ರಾಚುರ್ಯಾರ್ಥ. ಏನರ್ಥ? ಪೂರ್ಣವಾದ ಆನಂದವುಳ್ಳವನು ಅಂತ ಅರ್ಥ. ಹಾಗೆ ಬ್ರಹ್ಮ ಅಂದರೆ ಏನರ್ಥ? ಪೂರ್ಣವಾದ ಆನಂದವುಳ್ಳವನು ಅಂತಲೇ ಅರ್ಥ. ಅಲ್ಲಿ ಮಯಶಬ್ದ ಇದೆ. ಮಯಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ. ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್ ಅಂತ ಬ್ರಹ್ಮಸೂತ್ರ. ಆನಂದಮಯ ಎಂಬಲ್ಲಿ ಆ ಮಯಶಬ್ದಕ್ಕೆ ವಿಕಾರಾರ್ಥವನ್ನು ಹೇಳೋಣ ಅಂತಂದರೆ ಸೂತ್ರಕಾರ ಹೇಳ್ತಾ ಇದ್ದಾರೆ, ಆನಂದ ವಿಕಾರ ಬ್ರಹ್ಮ ಅಂತ ಹೇಳಬೇಡ್ರಿ, ಅವನು ನಿರ್ವಿಕಾರ ಸದಾ ಶುದ್ಧ, ಅವನಲ್ಲಿ ವಿಕಾರ ಇಲ್ಲವೇ ಇಲ್ಲ ಅಂದ ಆನಂದ ವಿಕಾರ ರೂಪ ಅಲ್ಲ ಅವನು. ಮತ್ತು ಮಯಶಬ್ದಕ್ಕೆ ಅನೇಕ ಅರ್ಥ ಇದೆ. ಪ್ರಾಚುರ್ಯ ಅಂತಕ್ಕಂಥದ್ದು ಭಗವಂತನಲ್ಲಿ ಆನಂದದ ಪ್ರಾಚುರ್ಯ ಇದೆ. ಪ್ರಾಚುರ್ಯ ಅಂದರೆ ಏನು? ಪೂರ್ಣತ್ವ ಅಂತ. ಪುನಃ ಪ್ರಾಚುರ್ಯ ಅಂದರೆ ಆಧಿಕ್ಯ ಅಂತ ಹೇಳಬಾರ್ದು. ಆಧಿಕ್ಯ ಏನು? ಬ್ರಾಹ್ಮಣ ಪ್ರಚುರ ಗ್ರಾಮ ಅಂತ ವ್ಯವಹಾರ ಮಾಡ್ತಾರೆ. ಈ ಗ್ರಾಮದಲ್ಲಿ ಬ್ರಾಹ್ಮಣರು ಜಾಸ್ತಿ ಇದ್ದಾರೆ ಅಂದರೆ ಏನರ್ಥ? ಬ್ರಾಹ್ಮಣ ಭಿನ್ನರು ಇದ್ದಾರೆ ಅಂತಾಯಿತು. ಹೌದು ಅಲ್ವೋ? ಹಾಗೆ ಭಗವಂತನಲ್ಲಿ ಆನಂದ ಪ್ರಾಚುರ್ಯ ಇದೆ, ಆನಂದದ ಆಧಿಕ್ಯ ಇದೆ, ದುಃಖ ಅಲ್ಪ ಇದೆ ಅಂತ ಅರ್ಥ ಆಗ್ಬಿಡ್ತಿತ್ತು. ಅದಕ್ಕೆ ಪ್ರಾಚುರ್ಯ ಅಂದರೆ ಪೂರ್ಣ ಅಂತ ಅರ್ಥ. ಅದು ಹೇಗೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶ್ರೀಮದ್ ಆಚಾರ್ಯರ ಭಾಷ್ಯದಲ್ಲಿ. ಇದಕ್ಕೆ ಪ್ರಚುರ ಪ್ರಕಾಶ ರವಿಹಿ. ರವಿಯಲ್ಲಿ ಸೂರ್ಯನಲ್ಲಿ ಪ್ರಕಾಶದ ಪ್ರಾಚುರ್ಯ ಇದೆ ಅಂದರೆ ಸ್ವಲ್ಪ ಕತ್ತಲೆ ಇದೆ ಅಂತ ಅರ್ಥನ. ಪೂರ್ಣ ಪ್ರಕಾಶ ರೂಪನಾದವನು ಸೂರ್ಯ ಅಂದರೆ ಅವನನ್ನು ಪ್ರಕಾಶ ಪ್ರಾಚುರ್ಯ ಉಳ್ಳವನು ಅಂತ ಹೇಳ್ತಾರೆ. ಹಾಗೆ ಭಗವಂತನು ಕೂಡ ಆನಂದಮಯ, ಆನಂದ ಪ್ರಾಚುರ್ಯ ಉಳ್ಳವನು, ಅರ್ಥಾತ್ ಆನಂದ ಪೂರ್ಣ, ದುಃಖದ ಲವಲೇಶ ಇಲ್ಲ ಎನ್ನುವ ಅರ್ಥ ಸಿದ್ಧವಾಗುತ್ತೆ. ಅದನ್ನೇ ಇಲ್ಲಿ ಬೃಹತ್ ಸುಖಂ ಎಂಬ ಶಬ್ದದಿಂದ ಹೇಳಿದ್ದಾರೆ. ತಸ್ಮಾತ್ ಇದಮಪಿ ಬೃಹತ್ ಸುಖಂ ಭವೇತ್. ಅದು ಆನಂದಮಯ ಮಯ ಶಬ್ದಕ್ಕೆ ಪ್ರಾಚುರ್ಯಾರ್ಥವನ್ನು ಹೇಳಿ ಅದು ಪೂರ್ಣವಾದ ಸುಖ ಅಂತ ಹೇಳಿದ್ದಾರೆ. ಹಾಗೆ ಪಾದವು ಕೂಡ ಬೃಹತ್ ಸುಖ, ಪೂರ್ಣ ಸುಖ ಅಂತಲೇ ಆಗಬೇಕು. 10 ನಿಮಿಷ ಬಿಟ್ಟು